ಪ್ರಾಬಬಿಲಿಟಿ ಡೆಫಿನೇಷನ್ ಆ್ಯಕ್ಚುಲಿ ನಾವು ಏನಂತ ಹೇಳಿರ್ತೀವಿ ಅಂದರೆ ಡೆಫಿನೇಷನ್ನ ಚಾನ್ಸ್ ಆಫ್ ಅಕ್ಕರೆನ್ಸ್ ಆಫ್ ಸಮಥಿಂಗ್ ಅಂತ ಹೇಳ್ತೀವಿ. ಹೌದಾ? ನೋಡಿ ಗೊತ್ತಿರಬೇಕು ಏನಂತ ಹೇಳಿರೋದು. ಡೆಫಿನೇಷನ್ನ ನಾವು ಚಾನ್ಸ್ ಆಫ್ ಅಕ್ಕರೆನ್ಸ್ ಆಫ್ ಸಮಥಿಂಗ್ ಸಮಥಿಂಗ್ ಅಂತ ಹೇಳ್ತೀವಿ. ಹೌದಾ? ನೋಡಿ ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ, ಈ ಫಾರ್ ಎಕ್ಸಾಂಪಲು ನಾನೇನಾದ್ರು ಟಾಸಿಂಗ್ಗೆ ಕಾಯಿನ್ ಅಂತ ತೊಗೊಂಡೆ ಅಂದ್ಕೊಳ್ಳಿ. ಹೌದಾ? ಟಾಸಿಂಗ್ಗೆ ಕಾಯಿನ್ ತೊಗೊಂಡೆ ಅಂದರೆ ಇಲ್ಲಿ ಏನೇನು ಬರ್ಬೋದು ಅಂದರೆ ಹೆಡ್ ಮತ್ತು ಟೇಲ್. ಹೌದಾ? ಚಾನ್ಸ್ ಆಫ್ ಅಕ್ಕರೆನ್ಸ್ ಆಫ್ ಹೆಡ್ ಅಂತ ಹೇಳಿದೆ ಅಂದರೆ ಇಲ್ಲಿ ಎಷ್ಟು ಚಾನ್ಸ್ ಇದೆ ಅಂದರೆ ಇದಕ್ಕೆ 50% ಚಾನ್ಸ್ ಇರುತ್ತೆ. ಹೌದಾ? ನೋಡಿ 50% ಚಾನ್ಸ್ ಅಂತ ಹೇಳಿದ್ರೆ ಇದು ಮೀನಿಂಗು 50/100 ಆಯಿತು. ಹೌದಾ? 50/100 ಅಂದರೆ ಇದು 1/2. ಇದೇ 1/2ನ ನಾವೇನಂತ ಹೇಳ್ಬೋದು ಅಂತ ಹೇಳಿದ್ರೆ ಪ್ರಾಬಬಿಲಿಟಿ ಆಫ್ ಹೆಡ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಇದು ನಾವು ಆ್ಯಕ್ಚುಲಿ ನೆಕ್ಸ್ಟ್ ಕಲಿತೀವಿ. ಮತ್ತು ಪ್ರಾಬಬಿಲಿಟಿ ಆಫ್ ಹೆಡ್ ಯಾವ ಥರ ಬಂತು ಅಂತೇಳಿ ಅಲ್ಲಿ ನಾವು ಮತ್ತೆ N/A/N/S ಅಂತೇಳೆಲ್ಲ ನೆಕ್ಸ್ಟ್ ಬರುತ್ತೆ. ಹೌದಾ? ಅದನ್ನ ಆಲ್ರೆಡಿ ನಾವು ಕಲ್ತ್ಕೊಂಡಿರ್ತೀವಿ. ಜಸ್ಟ್ ಐಡಿಯಾ ಗೊತ್ತಿರಲಿ ಅಷ್ಟೇ. ನೆಕ್ಸ್ಟ್ ಡೆಫಿನೇಷನ್ ನಾವೇನಂತ ಹೇಳ್ತೀವಿ ಅಂದರೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದರೆ ಏನು ಅಂತ ಗೊತ್ತಿರಬೇಕು ನಮಗೆ. ನೋಡಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದರೆ ನೋಡಿ ನೆಕ್ಸ್ಟು ರ್ಯಾಂಡಮ್ experiment. ಹೌದಾ? ನೋಡಿ an experiment is said to be a random experiment if it satisfies the following conditions ಅಂತ ಹೇಳ್ತೀವಿ. ಅಂದರೆ ಯಾವುದಾದ್ರು ಒಂದನ್ನು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಬೇಕು ಅಂದರೆ ಅಲ್ಲಿ ಏನಾಗಿರಬೇಕು ಅಂದರೆ ನಮಗೆ ಇಟ್ ಸ್ಯಾಟಿಸ್ಫೈಸ್ ದ ಫಾಲೋಯಿಂಗ್ ಕಂಡೀಷನ್ಸ್. ಹೌದಾ? ಸ್ಯಾಟಿಸ್ಫೈಸ್ ದ ಫಾಲೋಯಿಂಗ್ ಕಂಡೀಷನ್ಸ್ ಅಂತ ಹೇಳ್ತಿದ್ವಿ. ನೋಡಿ ಇಲ್ಲಿ ಯಾವುದ್ಯಾವ್ದು ಕಂಡೀಷನ್ ಬರುತ್ತೆ ಅಂದರೆ ಫಸ್ಟ್ ಕಂಡೀಷನ್ನು. ಹೌದಾ? ಇಟ್ ಹ್ಯಾಸ್ ಮೋರ್ ದ್ಯಾನ್ ಒನ್ ಪಾಸಿಬಲ್ ಔಟ್ಕಮ್ ಅಂತ ಹೇಳ್ತೀವಿ. ಏನು? ಮೋರ್ ದ್ಯಾನ್ ಒನ್ ಪಾಸಿಬಲ್ ಔಟ್ಕಮ್. ಹೌದಾ? ಅಂದರೆ ಮೋರ್ ದ್ಯಾನ್ ಒನ್ ಪಾಸಿಬಲ್ ಔಟ್ಕಮ್ ಇತ್ತು ಅಂದರೆ ಅದು ಫಸ್ಟ್ ಕಂಡೀಷನ್. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲೇಬೇಕು ನಮಗೆ. ನೆಕ್ಸ್ಟು ಸೆಕೆಂಡ್ ಕಂಡೀಷನ್ನು. ಹೌದಾ? ಔಟ್ಕಮ್ ಕ್ಯಾನ್ ನಾಟ್ ಬಿ ಪ್ರೆಡಿಕ್ಟೆಡ್ ಅಂತ ಹೇಳ್ತೀವಿ. ಏನು? ಔಟ್ಕಮ್ ನೋಡಿ ಕ್ಯಾನ್ ನಾಟ್ ಬಿ ಪ್ರೆಡಿಕ್ಟೆಡ್. ಹೌದಾ? ಹೌದಾ? ನೋಡಿ ಔಟ್ಕಮ್ ಕ್ಯಾನ್ ನಾಟ್ ಬಿ ಪ್ರೆಡಿಕ್ಟ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಗೆ ಟಾಸಿಂಗ್ಗೆ ಕಾಯಿನ್ ತೊಗೊಂಡಿದ್ವಿ ತಾನೇ. ಟಾಸಿಂಗ್ಗೆ ಕಾಯಿನ್ ಒಳಗೆ ನಾವೇನಂತ ಹೇಳಿದ್ವಿ ಅಂದರೆ ಇದಕ್ಕೆ ಹೆಡ್ ಬರ್ಬೋದು ಅಥವಾ ಟೇಲ್ ಬರ್ಬೋದು. ಅಂದರೆ ಇಲ್ಲಿ ಎರಡು ಪಾಸಿಬಿಲಿಟೀಸ್ ಇದೆ ತಾನೇ. ಹೆಡ್ ಆದರೂ ಬರ್ಬೋದು, ಟೇಲ್ ಆದರೂ ಬರ್ಬೋದು. ಅಂದರೆ ಇಟ್ ಹ್ಯಾಸ್ ಮೋರ್ ದ್ಯಾನ್ ಒನ್ ಪಾಸಿಬಲ್ ಔಟ್ಕಮ್ಮು. ಮತ್ತು ಹೆಡ್ ಬರುತ್ತಾ ಟೇಲ್ ಬರುತ್ತಾ ಅಂತೇಳಿ ನಮಗೆ ಪ್ರೆಡಿಕ್ಟ್ ಮಾಡೋಕ್ಕೆ ಬರೋಲ್ಲ. ಹೆಡ್ ಆದರೂ ಬರ್ಬೋದು ಅಥವಾ ಟೇಲ್ ಆದರೂ ಬರ್ಬೋದು. ಹೌದಾ? ಇದಕ್ಕೆ ನಾವೇನಂತ ಹೇಳ್ಬೋದು ಅಂದರೆ ಇದಕ್ಕೆ ನಾವು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಯಾಕೆ ನೋಡಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಬೇಕು ಅಂದರೆ ನಮಗೇನಾಗಿರ್ಬೇಕು, ನಮಗಿಲ್ಲಿ ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕಷ್ಟೆ. ಆಯ್ತಲ್ಲ? ಅಂದರೆ ಇವೆರಡೂ ಕಂಡೀಷನ್ನು ಸ್ಯಾಟಿಸ್ಫೈ ಆಯಿತು ಅಂದರೆ ಇದಕ್ಕೆ ನಾವೇನಂತ ಹೇಳ್ತೀವಿ, ನಾವು ಇದಕ್ಕೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೆಕ್ಸ್ಟ್ ಡೆಫಿನೇಷನ್ ನೋಡಿ. ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಆದಮೇಲೆ ನಾವು ಏನು ಡಿಫೈನ್ ಮಾಡ್ತೀವಿ ಅಂದರೆ ಔಟ್ಕಮ್ನ ಡಿಫೈನ್ ಮಾಡ್ತೀವಿ. ನೋಡಿ ಪಾಸಿಬಲ್ ರಿಸಲ್ಟ್ ಆಫ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಇಸ್ ಕಾಲ್ಡ್ ಔಟ್ಕಮ್ ಅಂತ ಹೇಳ್ತೀವಿ. ಏನಂತ ಹೇಳಿರೋದು ನಾವು? ಪಾಸಿಬಲ್ ರಿಸಲ್ಟ್ಸ್. ಹೌದಾ? ಪಾಸಿಬಲ್ ರಿಸಲ್ಟ್ಸ್ ಆಫ್ ಅ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಅಂದರೆ ಇದಕ್ಕೆ ನಾವೇನಂತ ಹೇಳಿದ್ವಿ, ನಾವು ಇದಕ್ಕೆ ಔಟ್ಕಮ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ಲು
ನೋಡಿ ರೋಲಿಂಗ್ ಎ ಡೈಸ್ ಅಂತ ತೊಗೊಂಡೆ ಅಂದರೆ ಈಗ ರೋಲಿಂಗ್ ಎ ಡೈಸ್ ಅಂತ ತೊಗೊತಾ ಇದ್ದೀನಿ ಅಷ್ಟೇ. ಅದು ರೋಲಿಂಗ್ ಎ ಡೈ ತೊಗೊಂಡೆ ಅಂದರೆ ಇಲ್ಲಿ ಏನೇನು ಬರುತ್ತೆ 1 2 3 4 5 6 ಹೌದಾ 6 ಪಾಸಿಬಿಲಿಟೀಸ್ ಇದೆ ತಾನೇ. ಇದೆಲ್ಲದಕ್ಕೂ ಏನಂತ ಕರಿಬೋದು ಅಂದರೆ ನಾವು ಔಟ್ಕಮ್ ಅಂತ ಹೇಳ್ಬೋದು ಅಷ್ಟೇ. ತಲೆಯಲ್ಲಿ ಅಂದರೆ ಪಾಸಿಬಲ್ ರಿಸಲ್ಟ್ಸ್ ಆಫ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಇಸ್ ಕಾಲ್ಡ್ ಏನಂತ ಹೇಳ್ತೀವಿ ನಾವು ಅದಕ್ಕೆ ಔಟ್ಕಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ ಇದನ್ನೆಲ್ಲ ತೊಗೊಂಡೋಗ್ಬಿಟ್ಟು ನಾವು ಒಂದು ಸೆಟ್ಟಲ್ಲಿ ಬರ್ಕೊಂಡ್ವಿ ಅಂದರೆ ಆ ಸೆಟ್ಟಿಗೆ ಏನಂತ ಕರಿತೀವಿ ಅಂದರೆ ನಾವು ಸ್ಯಾಂಪಲ್ ಸ್ಪೇಸ್ ಅಂತ ಹೇಳ್ತೀವಿ. ಅಂದರೆ ಈಗ ಇದನ್ನೆಲ್ಲ ತೊಗೊಂಡು ಒಂದು ಸೆಟ್ಟಲ್ಲಿ ಬರ್ತೀನಿ ನಾನು 1 2 3 4 5 6 ಅಂತ ಹೇಳೋದಾ. ಅಂದರೆ ಎ ಸೆಟ್ ಕಂಟೈನಿಂಗ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಹೌದಾ ಆಫ್ ಅ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಇಸ್ ಕಾಲ್ಡ್ ಸ್ಯಾಂಪಲ್ ಸ್ಪೇಸ್ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಆಸ್ ಎಸ್ ಅಂತೇಳಿ ಬರಿತೀವಿ ಅಷ್ಟೇ ಹೌದಾ. ನೋಡಿ ಎಸ್ ಅಂತ ಬರ್ಕೊತಿದ್ದೀವಿ ಅಂದರೆ ಅದೇನು ನಮಗೆ ಅದು ಸ್ಯಾಂಪಲ್ ಸ್ಪೇಸ್ ಅಂತೇಳಿ ಹೌದಾ. ಮತ್ತು ನೋಡಿ ಈ ಸ್ಯಾಂಪಲ್ ಸ್ಪೇಸಲ್ಲಿರೋ ಇವೆಲ್ಲ ಪಾಯಿಂಟ್ಸಿಗೂ ಅಥವಾ ಇವೆಲ್ಲ ಎಲಿಮೆಂಟ್ಸಿಗೂ ಏನಂತ ಕರಿತೀವಿ ಅಂದರೆ ನಾವು ಸ್ಯಾಂಪಲ್ ಪಾಯಿಂಟ್ ಅಂತ ಹೇಳ್ತೀವಿ ಅಷ್ಟೇ. ನೋಡಿ ಸ್ಯಾಂಪಲ್ ಪಾಯಿಂಟ್ ಅಂತ ಹೇಳಿದ್ರೆ ಇಷ್ಟೇ ನಮಗೆ ಏನು ಗೊತ್ತಿರಬೇಕು, ಆಲ್ ಎಲಿಮೆಂಟ್ಸ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಆರ್ ಕಾಲ್ಡ್ ಏನಂತ ಹೇಳ್ತೀವಿ ನಾವು ಸ್ಯಾಂಪಲ್ ಪಾಯಿಂಟ್ ಹೌದಾ. ಅಂದರೆ ಸ್ಯಾಂಪಲ್ ಪಾಯಿಂಟ್ ಅಂದರೆ ಏನಂತ ಹೇಳ್ತೀವಿ ನಾವು ಎಲಿಮೆಂಟ್ಸ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಹೌದಾ. ನೋಡಿ ಇಷ್ಟು ಇಂಪಾರ್ಟೆಂಟ್ ನಮಗೆ ಇದು ಗೊತ್ತಿರಬೇಕಷ್ಟೇ. ಅಂದರೆ ಇಲ್ಲಿ ನಾವೀಗ ಏನೇನು ಡಿಫೈನ್ ಮಾಡಿದ್ವಿ ಅಂದರೆ ಬೇಸಿಕ್ ಡೆಫಿನೇಷನಲ್ಲಿ ಫಸ್ಟು ಚಾನ್ಸ್ ಆಫ್ ಅಕ್ಕರೆನ್ಸ್ ಆಫ್ ಸಮಥಿಂಗ್ ಅದಕ್ಕೆ ಪ್ರಾಬಬಿಲಿಟಿ ಅಂತ ಹೇಳಿದ್ವಿ ಹೌದಾ. ನೆಕ್ಸ್ಟ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಹೌದಾ. ಅಂದರೆ ಆ್ಯನ್ ಎಕ್ಸ್ಪೆರಿಮೆಂಟ್ ಇಸ್ ಸೆಟ್ ಟು ಬಿ ಅ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಇಫ್ ಇಟ್ ಸ್ಯಾಟಿಸ್ಫೈಸ್ ದ ಫಾಲೋಯಿಂಗ್ 2 ಕಂಡೀಷನ್ಸ್ ಹೌದಾ. ಈ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂದರೆ ಅದಕ್ಕೆ ನಾವೇನಂತ ಹೇಳ್ತೀವಿ ನಾವು ಅದಕ್ಕೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದ್ವಿ. ನೆಕ್ಸ್ಟ್ ನೋಡಿ ಆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಒಳಗೆ ರಿಸಲ್ಟ್ಸ್ ಬರುತ್ತಲ್ಲ ಆ ರಿಸಲ್ಟ್ಸಿಗೆ ಏನಂತ ಕರೆದ್ವಿ ನಾವು ಔಟ್ಕಮ್ಸ್ ಅಂತ ಹೇಳಿದ್ವಿ. ಆಲ್ ಪಾಸಿಬಲ್ ರಿಸಲ್ಟ್ಸಿಗೆ ಔಟ್ಕಮ್ಸು. ಔಟ್ಕಮ್ಸ್ನೆಲ್ಲ ನಾವು ಒಂದು ಸೆಟ್ಟಲ್ಲಿ ಬರೆದ್ವಿ ಅಂದರೆ ಸ್ಯಾಂಪಲ್ ಸ್ಪೇಸು. ಅದರಲ್ಲಿರೋ ಎಲಿಮೆಂಟ್ನ ಏನಂತ ಕರೆದ್ವಿ ನಾವು ಅದಕ್ಕೆ ಸ್ಯಾಂಪಲ್ ಪಾಯಿಂಟ್ ಅಂತ ಹೇಳಿದ್ವಿ ಅಷ್ಟೇ ಹೌದಾ. ನೆಕ್ಸ್ಟ್ ನೋಡಿ ಈವೆಂಟ್ ಅಂದರೆ ಏನು ಅಂತ ಗೊತ್ತಿರಬೇಕು. ಈವೆಂಟ್ನ ಹೌದಾ. ನೋಡಿ ಈವೆಂಟ್ ಅಂದರೆ ಏನಂತ ಹೇಳ್ತೀವಿ ಅಂದರೆ ನಾವು ಈಸಿನಾ. ಈವೆಂಟ್ ಈಸ್ ದ ಇಟ್ ಈಸ್ ದ ಸಬ್ಸೆಟ್ ಆಫ್ ಸ್ಯಾಂಪಲ್ ಸ್ಪೇಸ್ ಅಂತ ಹೇಳ್ತೀವಿ ಹೌದಾ. ಅಂದರೆ ಸಬ್ಸೆಟ್ ಆಫ್ ಸ್ಯಾಂಪಲ್ ಸ್ಪೇಸ್ ಆಗಿತ್ತು ಅಂದರೆ ಇದಕ್ಕೆಲ್ಲ ನಾವೇನಂತ ಹೇಳ್ಬೋದು ಅಂದರೆ ನಾವು ಇದಕ್ಕೆ ಈವೆಂಟ್ಸ್ ಅಂತ ಹೇಳ್ಬೋದು ಅಷ್ಟೇ ಹೌದಾ. ಈಗ ಫಾರ್ ಎಕ್ಸಾಂಪಲ್ ನೋಡಿ ಈಗ ನಾನು ಯಾವುದಾದ್ರು ಒಂದು ಟಾಸಿಂಗ್ಗೆ 2 ಕಾಯಿನ್ಸ್ ಅಂತ ತೊಗೊಂಡೆ ಅಂದ್ಕೊಳ್ಳಿ. ಅವಾಗ ಸ್ಯಾಂಪಲ್ ಸ್ಪೇಸ್ನ ನಾವು ಏನು ಬರಿಬೋದು ಅಂದರೆ ಹೆಡ್ನು ಹೆಡ್ ಟೇಲು ಟೇಲ್ ಹೆಡ್ನು ಟೇಲ್ ಟೇಲ್ ಈ ಥರ ಬರ್ಕೊಂಡಿರ್ತೀವಿ ಅಷ್ಟೇ ಹೌದಾ. ಏನಿಲ್ಲಿ ಟಾಸಿಂಗ್ಗೆ 2 ಕಾಯಿನ್ಸ್ ಅಂತ ತೊಗೊತಾ ಇದ್ದೀನಿ ಹೌದಾ. ಈ ನೋಡಿ ಇಲ್ಲಿ ಒಂದು ಈವೆಂಟ್ 1ನ ಡಿಫೈನ್ ಮಾಡ್ತೀನಿ ನಾನೀಗ. ಈವೆಂಟ್ E1 ಅಂತ ಹೇಳ್ತೀನಿ ಹೌದಾ. ಇದನ್ನು ಯಾವ ಥರ ಡಿಫೈನ್ ಮಾಡ್ತೀನಿ ಅಂದರೆ ಗೆಟಿಂಗ್ 2 ಹೆಡ್ಸ್ ಅಂತ ಹೇಳ್ತೀವಿ. ಗೆಟಿಂಗ್ 2 ಹೆಡ್ಸ್ ಅಂದರೆ ಗೆಟಿಂಗ್ 2 ಹೆಡ್ಸ್ ಅಂದರೆ ಇಲ್ಲಿ ಏನೇನು ಬರ್ಬೋದು 2 ಹೆಡ್ಡೇ ಆಗಿರ್ಬೇಕು ತಾನೆ ಇದು ಹೌದಾ. ಹಾಗಾದ್ರೆ ಆಬ್ವಿಯಸ್ಲಿ ಇಲ್ಲಿ ಏನಾಗಿರುತ್ತೆ ಅಂದರೆ ನಮಗೆ ಇಲ್ಲಿ ನೋಡಿ ಆಬ್ವಿಯಸ್ಲಿ E1 ಈಸ್ ದ ಸಬ್ಸೆಟ್ ಆಫ್ ಎಸ್ ತಾನೆ ಹೌದಾ. E1 ಈಸ್ ದ ಸಬ್ಸೆಟ್ ಆಫ್ ಎಸ್ ಆಯಿತು ಅಂದರೆ E1ನ ನಾವೇನಂತ ಕರಿಬೋದು ಈಸ್ ಆ್ಯನ್ ಈವೆಂಟ್ ಹೌದಾ. ಅಂದರೆ ಈವೆಂಟ್ ಅಂದರೆ ಏನಾಗಿರ್ಬೇಕು ನಮಗಲ್ಲಿ ಸಬ್ಸೆಟ್ ಆಗಿರಬೇಕು ಅಂತೇಳಿ ಹೌದಾ. ಅದೇ ಥರ ನೋಡಿ ಯಾವಾಗಲೂ ನಾನು ಈವೆಂಟ್ ಡಿಫೈನ್ ಮಾಡ್ತೀವಲ್ಲ ಅದು ಪಾಸಿಬಲ್ಲೇ ಇರಬೇಕು ಅಂತೇನಿಲ್ಲ. ಈಗ ಫಾರ್ ಎಕ್ಸಾಂಪಲು ಗೆಟ್ಟಿಂಗ್ 3 ಹೆಡ್ಸ್ ಅಂತ ಹೇಳಿದೆ ಅಂದ್ಕೊಳ್ಳಿ. ಗೆಟ್ಟಿಂಗ್ 3 ಹೆಡ್ಸ್ 3 ಹೆಡ್ಸ್ ಅಂತ ಹೇಳಿದ್ರೆ ಇಲ್ಲಿ ಹೆಡ್ 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 ಈ ಥರ ಬರ್ಬೇಕು ತಾನೆ. ಆದರೆ ಈ ಥರ ಇದರೊಳಗೆ ಎಲಿಮೆಂಟೇ ಇಲ್ಲ. ಇಲ್ಲಿ ಎಲಿಮೆಂಟೇ ಇಲ್ಲ ಅಂತ ಹೇಳಿದ್ವಿ ಅಂದರೆ ಅವಾಗ ಇದು ಪಾಸಿಬಲೇ ಇಲ್ಲ ಅಂತೇಳಿ. ಪಾಸಿಬಲೇ ಇಲ್ಲ ಅಂದಾಗ ಇಲ್ಲಿ ಏನು ಬರ್ಕೊತೀವಿ ಅಂದರೆ ನಲ್ ಸೆಟ್ ಬರಿತೀವಿ ಹೌದಾ. ಮತ್ತು ನಮಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಐಡಿಯಾ ಗೊತ್ತಿರೋದು ಅಂದರೆ ನಲ್ ಸೆಟ್ ಈಸ್ ದ ಸಬ್ಸೆಟ್ ಆಫ್ ಆಲ್ ಸೆಟ್ಸ್ ತಾನೆ ಹೌದಾ. ದೇರ್ ಫೋರ್ ನಲ್ ಸೆಟ್ ಈಸ್ ಆ್ಯನ್ ಏನಾಗುತ್ತೆ ಅಂದರೆ ಈವೆಂಟ್ ಆಗುತ್ತೆ ಹೌದಾ. ಅದಕ್ಕೆ ನಮಗಿಲ್ಲಿ ಜಸ್ಟ್ ಐಡಿಯಾ ಗೊತ್ತಿರಲಿ ಅಷ್ಟೇ ಯಾವ ಥರ ಬರ್ಕೊತಾ ಇದ್ದೀವಿ ಅಂಥೇಳಿ. ನೆಕ್ಸ್ಟ್ ನೋಡಿ ಈವೆಂಟ್ ಇನ್ನೊಂದು ಡಿಫೈನ್ ಮಾಡ್ತೀನಿ E3 ಅಂತೇಳಿ ಹೌದಾ. ಈವೆಂಟ್ E3ನ ಡಿಫೈನ್ ಮಾಡ್ತಾ ಇದ್ದೀನಿ.
ಇಲ್ಲಿ ಏನಂತ ಹೇಳ್ತೀನಿ ಅಂದರೆ ಗೆಟಿಂಗ್ ಅಟ್ಲೀಸ್ಟ್ ಒನ್ ಹೆಡ್ ಅಂತ ಹೇಳ್ತೀನಿ. ಏನು ಗೆಟಿಂಗ್, ಹೌದಾ, ಅಟ್ಲೀಸ್ಟ್ ಒನ್ ಹೆಡ್. ನೋಡಿ, ಗೆಟಿಂಗ್ ಅಟ್ಲೀಸ್ಟ್ ಒನ್ ಹೆಡ್ ಅಂತ ಹೇಳಿದ್ರೆ ಇಲ್ಲೇನೇನು ಬರ್ಬೋದು ನಮಗೆ, ಹೆಡ್ ಆದರೂ ಬರ್ಬೋದು, ಯಾಕಂದರೆ ಅಟ್ಲೀಸ್ಟ್ ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತೇಳಿ, ಹೌದಾ. ಹೆಡ್ ಆದರೂ ಬರ್ಬೋದು, ಅಥವಾ ಹೆಡ್ ಟೇಲ್ ಬರ್ಬೋದು, ಟೇಲ್ ಹೆಡ್ ಬರ್ಬೋದು, ಹೌದಾ. ಮತ್ತು ಟೇಲ್ ಬರೆಯೋದಕ್ಕೆ ಬರೋಲ್ಲ ಇಲ್ಲಿ, ಯಾಕಂದರೆ ಟೇಲ್ ಬರ್ಕೊಂಡ್ವಿ ಅಂದರೆ ಅದ್ರಲ್ಲಿ ಒಂದು ಹೆಡ್ ಇಲ್ಲ ತಾನೆ. ಅಟ್ಲೀಸ್ಟ್ ಒನ್ ಅಂತ ಹೇಳಿದ್ವಿ ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಒನ್ ಅಂತ ಹೇಳಿ ಅಷ್ಟೇ, ಹೌದಾ. ಅದಕ್ಕೆ ಇಲ್ಲಿ ನಮಗೇನು ಗೊತ್ತಿರಬೇಕು ಅಂದರೆ ಅಟ್ಲೀಸ್ಟ್ ಅಂತ ಹೇಳಿದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಒನ್ ಅಂತೇಳಿ. ಇದೂ ಈವೆಂಟ್ ಆಗುತ್ತೆ, ಯಾಕಂದರೆ ಇದರಲ್ಲಿರೋ ಎಲ್ಲ ಎಲಿಮೆಂಟು ಎಸ್ಸಲ್ಲಿದೆ. therefore E3 is the subset of S, therefore E3 is an event ಅಂತ ಹೇಳ್ಬೋದು. ನೆಕ್ಸ್ಟು ಈವೆಂಟ್ E4ನು ಡಿಫೈನ್ ಮಾಡ್ತೀನಿ ನೋಡಿ. ಇನ್ನೊಂದು ಗೊತ್ತಿರಲಿ, ಗೆಟಿಂಗ್ ಅಟ್ಮೋಸ್ಟ್ 2 ಹೆಡ್ಸ್ ಅಂತ ಹೇಳ್ತೀನಿ. ಅಟ್ಮೋಸ್ಟ್ 2 ಹೆಡ್ಸ್ ನೋಡಿ. ಅಟ್ಮೋಸ್ಟ್ ಅಂತ ಹೇಳಿದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತೇಳಿ. ನೋಡಿ, ಇವೆರಡು ಗೊತ್ತಿರಬೇಕಿದು, ಇದನ್ನು ಯೂಸ್ ಮಾಡ್ಕೊತಾ ಇರ್ತೀವಿ, ಹೌದಾ. ಏನೇನು ಗೊತ್ತಿರಬೇಕು ಅಂದರೆ ನಮಗೆ ಅಟ್ಲೀಸ್ಟ್ ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತೇಳಿ, ಅಟ್ಮೋಸ್ಟ್ ಅಂದರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತೇಳಿ, ಹೌದಾ. ಇದು ಗೊತ್ತಿತ್ತು ಅಂದರೆ ಯೂಸ್ ಆಗುತ್ತೆ ನಮಗೆ. ಹಾಗೆ ನೋಡಿ, ಈಗ ಇಲ್ಲಿ ಗೆಟಿಂಗ್ ಅಟ್ಮೋಸ್ಟ್ 2 ಹೆಡ್ಸ್ ಅಂತ ಹೇಳಿದ್ರೆ 2 ಇರಬೇಕು ಅಥವಾ 2ಕ್ಕಿಂತ ಕಮ್ಮಿ ಇರಬೇಕು. 2ಕ್ಕಿಂತ ಕಮ್ಮಿ ಇರಬೇಕು ಅಂದರೆ 0ನೂ ಇರ್ಬೋದು, 1 ಇರ್ಬೋದು, ಹೌದಾ. ಅದಕ್ಕೆ ಇಲ್ಲಿ ಏನೇನು ಬರ್ಕೋಬೋದು ಅಂದರೆ ನಾವು ಹೆಡ್ ಬರಿಬೋದು, ಯಾಕಂದರೆ 2 ಇದೆ. 2ಕ್ಕಿಂತ ಕಮ್ಮಿ ಅಂದರೆ 1 ಇರ್ಬೋದು, ಅದಕ್ಕೆ ಹೆಡ್ ಹೆಡ್ಡು ಬರಿಬೋದು, ಅಥವಾ ಟೇಲು ಬರಿಬೋದು, ಹೌದಾ. ಅಂದರೆ ಇಷ್ಟು ಬರುತ್ತೆ. ಈಗ ನೋಡಿ, ಇದೇ ಐಡಿಯಾನ ಯೂಸ್ ಮಾಡ್ಕೊಂಡು ನಾನು ಟೈಪ್ಸ್ ಆಫ್ ಈವೆಂಟ್ಸ್ನ ಡಿಫೈನ್ ಮಾಡ್ಬೋದು. ನೋಡಿ, ನಮಗೇನು ಟೈಪ್ಸ್ ಆಫ್ ಈವೆಂಟ್ಸ್ ಗೊತ್ತಿರಬೇಕು ಅಂತ ಹೇಳಿದರೆ, ಒಂದನ್ನು ಫಸ್ಟ್ ನಾವು ಸಿಂಪಲ್ ಈವೆಂಟ್ ಅಂತ ಹೇಳ್ತೀನಿ. ನೋಡಿ, ಸಿಂಪಲ್ ಈವೆಂಟ್ ಅಂತ ಹೇಳಿದ್ರೆ ಈವೆಂಟ್ ಕಂಟೈನಿಂಗ್ ಓನ್ಲಿ ಒನ್ ಸ್ಯಾಂಪಲ್ ಪಾಯಿಂಟ್ ಅಂತೇಳಿ, ಆಯ್ತಲ್ಲ. ಒಂದೇ ಒಂದು ಸ್ಯಾಂಪಲ್ ಪಾಯಿಂಟ್ ಇತ್ತು ಅಂದರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ನಾವು ಅದಕ್ಕೆ ಸಿಂಪಲ್ ಈವೆಂಟ್ ಅಂತ ಹೇಳ್ತೀವಿ. ನೋಡಿ, ಇದರಲ್ಲಿ ಒಂದೇ ಒಂದು ಸ್ಯಾಂಪಲ್ ಪಾಯಿಂಟ್ ಇದೆ ತಾನೆ, ಅದಕ್ಕೆ ಏನಂತ ಹೇಳ್ತೀವಿ ನಾವು, ಸಿಂಪಲ್ ಈವೆಂಟ್, ಹೌದಾ. ಅಂದರೆ ಇದೇನಾಗಿರ್ಬೇಕು ನಮಗೆ, ಕಂಟೈನಿಂಗ್ ಓನ್ಲಿ ಒನ್ ಸ್ಯಾಂಪಲ್ ಪಾಯಿಂಟ್, ಹೌದಾ. ಈ ಥರ ಇತ್ತು ಅಂದರೆ ಇದಕ್ಕೆ ಸಿಂಪಲ್ ಈವೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಒಂದು ಸ್ಯಾಂಪಲ್ ಪಾಯಿಂಟ್ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಇಂಪಾಸಿಬಲ್ ಈವೆಂಟ್ ಅಂತ ಹೇಳ್ತೀವಿ ಅಷ್ಟೇ. ನೋಡಿ, ಇಂಪಾಸಿಬಲ್ ಈವೆಂಟ್ ಅಂದರೆ ನೋ ಸ್ಯಾಂಪಲ್ ಪಾಯಿಂಟ್, ಹೌದಾ. ಅಂದರೆ ನೋಡಿ, ಅಲ್ಲಿ ಎರಡು ಆಯಿತು, ಒಂದು ಸಿಂಪಲ್ ಈವೆಂಟು, ಇನ್ನೊಂದು ಇಂಪಾಸಿಬಲ್ ಈವೆಂಟು. ನೋಡಿ, ಮೋರ್ ದ್ಯಾನ್ ಒನ್ ಸ್ಯಾಂಪಲ್ ಪಾಯಿಂಟ್ ಇತ್ತು ಅಂದರೆ ಅದಕ್ಕೆ ಕಾಂಪೌಂಡ್ ಈವೆಂಟ್ ಅಂತ ಹೇಳ್ತೀವಿ, ಹೌದಾ. ಮೋರ್ ದ್ಯಾನ್ ಒನ್ ಸ್ಯಾಂಪಲ್ ಪಾಯಿಂಟ್ ಇರಬೇಕು. ನೋಡಿ, ಆ್ಯನ್ ಈವೆಂಟ್ ಕಂಟೈನಿಂಗ್ ಆಲ್ ಸ್ಯಾಂಪಲ್ ಪಾಯಿಂಟ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಅಂತ ಹೇಳಿದ್ವಿ ಅಂದರೆ ಅದಕ್ಕೆ ಶ್ಯೂರ್ ಈವೆಂಟ್ ಅಂತ ಹೇಳ್ತೀವಿ, ಹೌದಾ. ಅಂದರೆ ನೋಡಿ, ಟೋಟಲ್ 4 ಟೈಪ್ಸ್ ಬರುತ್ತೆ. ಒಂದು ಸಿಂಪಲ್ ಈವೆಂಟು, ಇನ್ನೊಂದು ಇಂಪಾಸಿಬಲ್ ಈವೆಂಟು, ನೆಕ್ಸ್ಟ್ ಇನ್ನೊಂದು ಕಾಂಪೌಂಡ್ ಈವೆಂಟು, ಮತ್ತು ಇನ್ನೊಂದು ಶ್ಯೂರ್ ಈವೆಂಟ್ ಅಂತೇಳಿ, ಹೌದಾ. ನೋಡಿ, ಇಷ್ಟು ನಮಗೆ ಕರೆಕ್ಟಾಗಿ ಗೊತ್ತಿರಬೇಕಿದು, ಆಯ್ತಲ್ಲ. ಇಲ್ಲಿ ಇಷ್ಟು ಇಂಪಾರ್ಟೆಂಟೇ ನಮಗೆ. ನೋಡಿ, ಆಗದೆ ಮತ್ತೊಂದು ಸಲ ಇಲ್ಲಿ ತೊಗೊಂಡ್ಬಿಡ್ತೀನಿ. ಏನೇನು ತೊಗೊಂಡ್ವಿ ನಾವು, ಸಿಂಪಲ್ ಈವೆಂಟು, ಹೌದಾ. ಸಿಂಪಲ್ ಈವೆಂಟ್ ಅಂದರೆ ಏನಂತ ಹೇಳಿದ್ವಿ, ಇಟ್ ಕಂಟೈನ್ಸ್ ಓನ್ಲಿ ಒನ್ ಸ್ಯಾಂಪಲ್ ಪಾಯಿಂಟ್. ನೆಕ್ಸ್ಟು ಇಂಪಾಸಿಬಲ್ ಈವೆಂಟು, ಇಂಪಾಸಿಬಲ್ ಈವೆಂಟ್ ಅಂತ ಹೇಳಿದ್ರೆ ಇಟ್ ಕಂಟೈನ್ಸ್ ನೋ ಸ್ಯಾಂಪಲ್ ಪಾಯಿಂಟ್, ಹೌದಾ. ನೆಕ್ಸ್ಟು ಕಾಂಪೌಂಡ್ ಈವೆಂಟು, ಕಾಂಪೌಂಡ್ ಈವೆಂಟ್ ಅಂದರೆ ಇಟ್ ಕಂಟೈನ್ಸ್ ಮೋರ್ ದ್ಯಾನ್ ಒನ್ ಸ್ಯಾಂಪಲ್ ಪಾಯಿಂಟ್, ಹೌದಾ. ಮೋರ್ ದ್ಯಾನ್ ಒನ್ ಸ್ಯಾಂಪಲ್ ಪಾಯಿಂಟ್. ನೆಕ್ಸ್ಟು ಶ್ಯೂರ್ ಈವೆಂಟ್, ಹೌದಾ. ಶ್ಯೂರ್ ಈವೆಂಟ್ ಅಂದರೆ ಇಟ್ ಕಂಟೈನ್ಸ್ ಆಲ್ ಸ್ಯಾಂಪಲ್ ಪಾಯಿಂಟ್, ಆಲ್ ಸ್ಯಾಂಪಲ್ ಪಾಯಿಂಟ್, ಹೌದಾ.
ನೋಡಿ ಇಷ್ಟು ಐಡಿಯಾ ಕರೆಕ್ಟಾಗಿ ಗೊತ್ತಿರಬೇಕು ನಮಗೆ. ಇದು ಈವೆಂಟ್ಸ್ ಅಂದರೆ ಏನಂತ ಹೇಳಿದ್ವಿ ನಾವು, ಸಬ್ಸೆಟ್ ಆಫ್ ಸ್ಯಾಂಪಲ್ ಸ್ಪೇಸು, ಮತ್ತು ಅದರಲ್ಲಿ 4 ಟೈಪ್ಸ್ನ ಡಿಫೈನ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಆಯ್ತಲ್ಲ. ನೆಕ್ಸ್ಟ್ ಇದಾದಮೇಲೆ ನಾವು ಆಲ್ಜಿಬ್ರಾ ಆಫ್ ಈವೆಂಟ್ಸ್ನ ಡಿಫೈನ್ ಮಾಡ್ಕೊತೀವಿ. ನೋಡಿ ಈ ಸೇಮ್ ಸೆಟ್ಟಲ್ಲಿ ಮಾಡ್ಕೊತಿದ್ವಲ್ಲ ಅದೇ ಥರ ಆಲ್ಜಿಬ್ರಾ ಆಫ್ ಈವೆಂಟ್ಸ್. ಹೌದಾ? ನೋಡಿ ಸೆಟ್ಟಲ್ಲಿ ಡಿಫೈನ್ ಮಾಡ್ಕೊಂಡಿರ್ತೀವಿ ನಾವು. ಆಲ್ಜಿಬ್ರಾ ಆಫ್ ಈವೆಂಟ್ಸ್ ಒಳಗೆ ಏನೇನು ಡಿಫೈನ್ ಮಾಡಿರ್ತೀವಿ ಅಂದರೆ ನಾವು ಒಂದು ಯೂನಿಯನ್. ಹೌದಾ? ಯೂನಿಯನ್ನ ನಾವು ಆರ್ ಅಂತ ಬರಿತಾ ಇದ್ವಿ ಅಷ್ಟೇ. ಹೌದಾ? ಅಥವಾ ಇಂಟರ್ಸೆಕ್ಷನ್ನು, ಇದನ್ನು ನಾವು ಆ್ಯಕ್ಚುಲಿ ಆ್ಯಂಡ್ ಅಂತ ಬರಿತೀವಿ. ಇನ್ನೊಂದು ಎ ಮೈನಸ್ ಬಿ. ಹೌದಾ? ಇದನ್ನು ಆ್ಯಕ್ಚುಲಿ ನಾವು ಏನು ಬರಿತಿದ್ವಿ ಅಂದರೆ ಎ ಬಟ್ ನಾಟ್ ಬಿ ಅಂತೇಳಿ. ಹೌದಾ? ಇದು ಗೊತ್ತಿರಬೇಕು ನಮಗೆ. ಬಿಟ್ಟರೆ ಬಿ ಮೈನಸ್ ಎ, ಇನ್ನು ಬಿ ಬಟ್ ನಾಟ್ ಎ ಅಂತ ಹೇಳ್ತೀವಿ. ಅಥವಾ ಎ ಕಾಂಪ್ಲಿಮೆಂಟ್, ಇದನ್ನು ನಾವೇನಂತ ಹೇಳ್ತೀವಿ ಅಂದರೆ ಇಲ್ಲಿ ನಾಟ್ ಎ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೋಡಿ ಇಷ್ಟು ಗೊತ್ತಿರಬೇಕು ನಮಗಿದು. ನೋಡಿ ಇದಕ್ಕೆ ಆಲ್ಜಿಬ್ರಾ ಆಫ್ ಈವೆಂಟ್ಸ್ ಅಂತ ಹೇಳ್ತಿದ್ವಿ. ಹೌದಾ? ಯೂನಿಯನ್ ಅಂತಿತ್ತು ಅಂದರೆ ಆರ್ ಅಂತಲೂ ಬರಿಬೋದು ಅಥವಾ ಯೂನಿಯನ್ ಅಂತ ಬರಿತೀವಿ. ನೋಡಿ ಒಂದೊಂದು ಸಲ ಕಾಂಪಿಟೇಟಿವ್ ಇದರಲ್ಲಿ ಪ್ಲಸ್ ಅಂತಲೂ ಬರಿತಾ ಇರ್ತಾರೆ, ಗೊತ್ತಿರಬೇಕು. ಪ್ಲಸ್ ಅಂತಲೂ ಡಿನೋಟ್ ಮಾಡ್ಬೋದು. ಅದೇ ಥರ ಆ್ಯಂಡಿಗೆ ಮಲ್ಟಿಪ್ಲಿಕೇಶನ್ ಡಾಟ್ ಅಂತೇಳಿ ಡಿನೋಟ್ ಮಾಡ್ತಾರೆ. ಆಯ್ತಲ್ಲ. ಅದಕ್ಕೆ ಇಷ್ಟು ಗೊತ್ತಿರಬೇಕು ನೋಡಿ. ಆ್ಯಕ್ಚುಲಿ ಈಗ ಎ ಯೂನಿಯನ್ ಬಿ ಅಂತೇಳಿದರೆ ಎರಡರಲ್ಲೂ ಇರೋವಂಥದ್ದು ಬರಿತಾ ಇದ್ವಿ ಅಷ್ಟೇ. ಹೌದಾ? ಎಲಿಮೆಂಟ್ಸ್ ಆಫ್ ಎನೂ ಬರಿತೀವಿ ಮತ್ತು ಎಲಿಮೆಂಟ್ಸ್ ಆಫ್ ಬಿನೂ ಬರಿತಾ ಹೋಗ್ತೀವಿ. ಹೌದಾ? ಈ ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾವು ಎನ 1 2 3 4, ಹೌದಾ, ಬಿನ 3 4 5 6 ಬರ್ಕೊತೀನಿ ಅಂದ್ಕೊಳ್ಳಿ. ಹೌದಾ? ಸ್ಯಾಂಪಲ್ ಸ್ಪೇಸ್ನ 1 2 3 4 5 6 ಬರ್ಕೊಂಡಿದ್ದೆ ಅಂದರೆ, ಹೌದಾ, ನಾವು ಇಲ್ಲಿ ಏನೇನು ಗೊತ್ತಿರಬೇಕು. ಎ ಯೂನಿಯನ್ ಬಿ ಅಂದರೆ ಏನು ಬರ್ಕೊತೀವಿ ನೋಡಿ. ಎ ಯೂನಿಯನ್ ಬಿ ಅಂದರೆ ಎಲಿಮೆಂಟ್ಸ್ ಆಫ್ ಎ, ಹೌದಾ, ಆ್ಯಂಡ್ ಎಲಿಮೆಂಟ್ಸ್ ಆಫ್ ಬಿನೂ ಬರಿಬೇಕು. ಎರಡರಲ್ಲೂ ಇರುವಂಥ ಎಲ್ಲ ಎಲಿಮೆಂಟ್ಸು ಬರಿತಿದ್ವಿ ತಾನೆ. ಇದನ್ನ ಎ ಯೂನಿಯನ್ ಬಿ ಅಂತ ಹೇಳ್ತಿದ್ವಿ. ಹೌದಾ? ಎರಡನೇದು ಎ ಇಂಟರ್ಸೆಕ್ಷನ್ ಬಿ ಅಂತ ಹೇಳಿದರೆ ಕಾಮನ್ ಎಲಿಮೆಂಟ್ಸ್ ಆಫ್ ಎ ಆ್ಯಂಡ್ ಬಿ ಬರಿತಿದ್ವಿ. ಅಂದರೆ ಎರಡರಲ್ಲೂ ಕಾಮನ್ ಇರೋವಂಥದ್ದು ಬರಿಬೇಕಲ್ಲ. ಕಾಮನ್ ಇರೋವಂಥದ್ದು 3 ಮತ್ತು 4. ಹೌದಾ? ಇದು ಕಾಮನ್ ಎಲಿಮೆಂಟ್ಸ್ ಆಫ್ ಎ ಆ್ಯಂಡ್ ಬಿ ಬರ್ಕೊಂಡ್ವಿ. ಥರ್ಡ್ ಒನ್ನು ಎ ಮೈನಸ್ ಬಿ ಅಂದರೆ ಎಲಿಮೆಂಟ್ಸ್ ಆಫ್ ಎ ವಿಚ್ ಆರ್ ನಾಟ್ ಇನ್ ಬಿ. ಅಂದರೆ ಎ ಎಲ್ಲಿರಬೇಕು, ಬಿ ಎಲ್ಲಿ ಇರಬಾರ್ದು. ಎ ಎಲ್ಲಿರಬೇಕು, ಬಿ ಎಲ್ಲಿ ಇರಬಾರ್ದು ಅಂದರೆ ಅಲ್ಲಿ 1 2 ಅಷ್ಟೇ ಬರಿತೀವಿ. ಹೌದಾ? ಸೇಮ್ ಟೈಪ್ ಬಿ ಮೈನಸ್ ಎ ಅಂದರೆ ಎಲಿಮೆಂಟ್ಸ್ ಆಫ್ ಬಿ ವಿಚ್ ಆರ್ ನಾಟ್ ಇನ್ ಎ ಅಂತ ಹೇಳಿದ್ರೆ 5 6 ಬರಿತೀವಿ. ಹೌದಾ? ನೆಕ್ಸ್ಟ್ ನೋಡಿ ಫಿಫ್ತ್ ಒನ್ನು ಎ ಡ್ಯಾಶ್ ಅಂದರೆ ಏನು ಬರೀಬೇಕು ಅಂದರೆ ಎಸ್ ಮೈನಸ್ ಎ ಬರಿತೀವಿ. ಹೌದಾ? ಆ್ಯಕ್ಚುಲಿ ನಾವು ಸೆಟ್ ಒಳಗೆ ಯೂನಿವರ್ಸಲ್ ಸೆಟ್ ಅಂತ ತೊಗೊತಿದ್ವಿ ತಾನೆ. ಹೌದಾ? ಸೆಟ್ಟಲ್ಲಿ ನಾವು ಯಾವಾಗಲೂ ಯೂನಿವರ್ಸಲ್ ಸೆಟ್ ಅಂತ ತೊಗೊತೀವಲ್ಲ, ಅದನ್ನು ನಾವು ಇಲ್ಲಿ ಏನು ತೊಗೊತೀವಿ ಅಂದರೆ ಸ್ಯಾಂಪಲ್ ಸ್ಪೇಸ್ ಅಂತ ತೊಗೋಬೇಕು. ಅಂದರೆ ಈಗ ಎಸ್ ಮೈನಸ್ ಎ ಅಂದರೆ ಎಲಿಮೆಂಟ್ಸ್ ಆಫ್ ಎಸ್ ವಿಚ್ ಆರ್ ನಾಟ್ ಇನ್ ಎ ಅಂತೇಳಿ. ಹೌದಾ? ಅಂದರೆ ಅಲ್ಲಿ 5 ಮತ್ತು 6 ಬರುತ್ತೆ ಇದು. ಹೌದಾ? ಅದಕ್ಕೆ ಗೊತ್ತಿರಬೇಕು ನಮಗೆ ಯಾವ ಥರ ಬರ್ಕೊತಾ ಇದ್ದೀವಿ ಅಂತೇಳಿ. ಅದಕ್ಕೆ ನಮಗೆ ಇಷ್ಟು ಇಂಪಾರ್ಟೆಂಟ್, ನಮಗೆ ಈವೆಂಟ್ಸ್ ಗೊತ್ತಿರಬೇಕು. ಇದ್ರ ಜೊತೆ ನೋಡಿ ಇನ್ನೂ ಏನೇನಂತ ಹೇಳ್ತೀವಿ ಅಂತಲೂ ಐಡಿಯಾ ಇರಲಿ. ನಾವು ಎ ಮೈನಸ್ ಬಿನ, ಹೌದಾ, ಎ ಬಟ್ ನಾಟ್ ಬಿ ಅಂತಾದರೂ ಹೇಳ್ಬೋದು. ಅಥವಾ ನೋಡಿ ಇದನ್ನು ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ನಾವು ಬರೀಬೋದು. ಅದಕ್ಕೆ ಗೊತ್ತಿರಬೇಕು ನಮಗೆ. ನೋಡಿ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತಲೂ ಬರೀಬೋದು. ಯಾಕಂದರೆ ನೋಡಿ ಇಲ್ಲಿ ವೆನ್ ಡಯಾಗ್ರಾಮ್ ಏನಾದ್ರು ತಗೊಂಡೆ ಅಂದರೆ ನಾವು ಇದು ಎ, ಇದು ಬಿ ಅಂತ ತೊಗೊಂಡಿರ್ತೀವಿ. ಇದು ಎ, ಇದು ಬಿ. ಹೌದಾ? ಇದು ಆ್ಯಕ್ಚುಲಿ ನಮಗೆ ಎ ಮೈನಸ್ ಬಿ ಆಗುತ್ತೆ. ಹೌದಾ? ಇದನ್ನೇ ಈ ಥರನೂ ಬರೀಬೋದು. ನೋಡಿ ಈ ಥರ ಬರ್ಕೊತೀವಿ ಅಂದರೆ ಇಲ್ಲಿಗ ಇದು ಎ, ಇದು ಬಿ, ಹೌದಾ? ಇದು ಎ, ಇದು ಬಿ. ನೋಡಿ ಈಗ ಬಿ ಡ್ಯಾಶ್ ಅಂದರೆ ಏನು ಬರ್ಕೊತೀವಿ ಅಂದರೆ ಬಿ ಬಿಟ್ಟು ಹೊರಗಿಂದ ಬರೀಬೇಕು. ಹೌದಾ? ನೋಡಿ ಬಿ ಬಿಟ್ಟು ಏನು ಮಾಡ್ಕೊತೀವಿ ನಾವಲ್ಲಿ ಹೊರಗಿಂದ ಬರಿತಾ ಹೋಗ್ತೀವಿ. ಹೌದಾ? ಇದಕ್ಕೆ ನಾವು ಆ್ಯಕ್ಚುಲಿ ಬಿ ಡ್ಯಾಶ್ ಅಂತ ಹೇಳ್ತೀವಿ ಅಷ್ಟೇ.
ಹೌದಾ, ಇದಕ್ಕೆ ನಾನು ಬಿ ಡ್ಯಾಶ್ ಅಂತ ಹೇಳ್ತೀನಿ. ಈಗ ನೋಡಿ, ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಹೇಳಿದ್ರೆ ಕಾಮನ್ ಇರ್ಬೇಕು ತಾನೆ, ಹೌದಾ? ಅವಾಗ ಇದು ಏನು ಬಂದ್ಬಿಡುತ್ತೆ ಅಂದರೆ ನಮಗೀಗ ನೋಡಿ, ಇದು ಬಿ ಡ್ಯಾಶು. ನಾವೀಗೇನಾದ್ರು ಇನ್ನೊಂದು ವೆನ್ ಡಯಾಗ್ರಾಮ್ ತೊಗೊಂಬಿಟ್ಟು ಇಲ್ಲಿ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಬರ್ಕೊಂಡೆ ಅಂದರೆ ಎಲ್ಲೂ ಮತ್ತು ಇದರೊಳಗು ಕಾಮನ್ ಇರೋದು ಅಂದರೆ ಇದು ಬರುತ್ತೆ, ಹೌದಾ? ನೋಡಿದ್ದು ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ತಾನೇ ಇದು, ಹೌದಾ? ಅಂದರೆ ಅದನ್ನು ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತಾದರೂ ಹೇಳ್ಬೋದು, ಅಥವಾ ಬರೀ ಇಷ್ಟೇ ಇದೆ ಅಂತ ಹೇಳಿದ್ರೆ ಇದೇನಾಗಿರುತ್ತೆ ನಮಗೆ ಎ ಮೈನಸ್ ಬಿನ ಆಗಿರುತ್ತೆ. ಅದಕ್ಕೆ ಗೊತ್ತಿರಬೇಕು ನಮಗೆ. ಅದಕ್ಕೆ ಎ ಮೈನಸ್ ಬಿನ ನಾವು ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಹೇಳ್ತೀವಿ. ಸಿಮಿಲರ್ಲಿ ಬಿ ಮೈನಸ್ ಎನ ನಾವು ಬಿ ಇಂಟರ್ಸೆಕ್ಷನ್ ಎ ಡ್ಯಾಶ್ ಅಂತಲೂ ಬರೀಬೋದು, ಹೌದಾ? ನೋಡಿ, ಇಷ್ಟು ಗೊತ್ತಿರಲಿ. ಇದು ಆಲ್ಜಿಬ್ರಾ ಆಫ್ ಈವೆಂಟ್ಸ್ ಅಷ್ಟೇ, ಹೌದಾ? ನೆಕ್ಸ್ಟ್ ನೋಡಿ, ನಮಗಿನ್ನೂ ಏನೇನು ಗೊತ್ತಿರಬೇಕು ಅಂದರೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ಏನು, ಮತ್ತು ಮ್ಯೂಚುವಲಿ ಎಕ್ಸಾಸ್ಟಿವ್ ಈವೆಂಟ್ಸು ಗೊತ್ತಿರಬೇಕು. ನೋಡಿ, ಅದನ್ನು ಎಷ್ಟೊಂದು ಕಡೆ ಯೂಸ್ ಮಾಡ್ಕೊತೀವಿ ನಾವು. ನೋಡಿ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್, ಹೌದಾ? ನೋಡಿ, two events are said to be E1 and E2ನ said to be ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಹೇಳಬೇಕು ಅಂದರೆ ಕಂಡೀಷನ್ ಏನಾಗಿರುತ್ತೆ ಅಂದರೆ ನಮಗಲ್ಲಿ E1 ಇಂಟರ್ಸೆಕ್ಷನ್ E2 ಏನಾಗಿರಬೇಕು ಅಂದರೆ ನಲ್ ಸೆಟ್ ಆಗಿರಬೇಕು, ಹೌದಾ? ನೋಡಿ, ಇದು ಇಂಪಾರ್ಟೆಂಟ್, ನಮಗೆ ಗೊತ್ತಿರಬೇಕು. 2 ಈವೆಂಟ್ಸಿಗಾದರೆ ಈ ಕಂಡೀಷನ್ ಬರಿತೀವಿ. ಅದೇ ಥರ ನಮಗೇನಾದ್ರು 3 ಈವೆಂಟ್ಸಿಗಿತ್ತು ಅಂದ್ಕೊಳ್ಳಿ, E1 E2 E3, ಹೌದಾ? ಆರ್ ಸೆಟ್ ಟು ಬಿ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಹೇಳಬೇಕು ಅಂದರೆ ಇಲ್ಲಿ 3 ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. E1 ಇಂಟರ್ಸೆಕ್ಷನ್ E2ನೂ ನಲ್ ಸೆಟ್ ಆಗಬೇಕು, E2 ಇಂಟರ್ಸೆಕ್ಷನ್ E3ನೂ ನಲ್ ಸೆಟ್ ಆಗಬೇಕು, ಜೊತೆಗೆ E3 ಇಂಟರ್ಸೆಕ್ಷನ್ E1 ನಲ್ ಸೆಟ್ ಆಗಬೇಕು. ನೋಡಿ, 3 ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಮಾತ್ರ ನಾವೇನಂತ ಹೇಳ್ತೀವಿ, ಗಿವನ್ 3 ಈವೆಂಟ್ಸ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಹೇಳ್ತೀವಿ, ಹೌದಾ? ನೋಡಿ, ಇಂಪಾರ್ಟೆಂಟ್, ನಮಗೆ ಜಸ್ಟ್ ಗೊತ್ತಿರಬೇಕು ನಮಗಿದು. ಅಂದರೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಬೇಕು ಅಂದರೆ ಇಂಟರ್ಸೆಕ್ಷನ್ ಏನಾಗಿರ್ಬೇಕು, ನಮಗಲ್ಲಿ ನಲ್ ಸೆಟ್ ಬರಬೇಕಷ್ಟೆ, ಆಯ್ತಲ್ಲ ಇಲ್ಲಿ. ಅಥವಾ ಇದಕ್ಕೆ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಹೇಳ್ತಿದ್ವಲ್ಲ, ಆ ಸೆಟ್ ಒಳಗೆ ಡಿಸ್ಜಾಯಿಂಟ್ ಅಂತ ಹೇಳ್ತೀವಿ. ಅದೇ ಈವೆಂಟ್ಸ್ ಒಳಗೆ ನಾವು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ನೆಕ್ಸ್ಟ್ ನೋಡಿ, ಇದಾದಮೇಲೆ ನಾವು ಆ್ಯಕ್ಚುಲಿ ನೆಕ್ಸ್ಟು ಎಕ್ಸಾಸ್ಟಿವ್ ಈವೆಂಟ್ಸ್ ಗೊತ್ತಿರಬೇಕು. ಹೌದಾ? ಇಲ್ಲಿ ನೋಡ್ಕೊಳ್ಳಿ, ಮ್ಯೂಚುವಲಿ ಎಕ್ಸಾಸ್ಟಿವ್ ಈವೆಂಟ್ಸ್ ಅಂತ ಹೇಳಿದರೆ ಈಗ ಈವೆಂಟ್ಸ್ನ E1 E2 E3 ಅಪ್ ಟು En, ಹೌದಾ? ಇದನ್ನು ನಾನೇನಾದ್ರು ಮ್ಯೂಚುವಲಿ ಎಕ್ಸಾಸ್ಟಿವ್ ಈವೆಂಟ್ಸ್, ಹೌದಾ? ಎಕ್ಸಾಸ್ಟಿವ್ ಅಂತ ಹೇಳಬೇಕು ಅಂತ ಹೇಳಿದ್ರೆ ಅದರದ್ದು ಯೂನಿಯನ್ ಏನಾಗಿರಬೇಕು ಅಂದರೆ ನಮಗೆ ಸ್ಯಾಂಪಲ್ ಸ್ಪೇಸ್ ಆಗಿರಬೇಕು. ಅಂದರೆ ಯೂನಿಯನ್ ಸ್ಯಾಂಪಲ್ ಸ್ಪೇಸ್ ಆಗಿರಬೇಕು ಅಂದರೆ ಈಗ E1 ಯೂನಿಯನ್ E2 ಯೂನಿಯನ್ E3, ಹೌದಾ? ಅಪ್ ಟು ಯೂನಿಯನ್ En, ಇದೇನಾಗಿರಬೇಕು ಅಂದರೆ ನಮಗೆ ಸ್ಯಾಂಪಲ್ ಸ್ಪೇಸ್ ಆಗಿರಬೇಕಷ್ಟೆ, ಹೌದಾ? ನೋಡಿ, ಈ ಥರ ಇತ್ತು ಅಂದರೆ ಇದಕ್ಕೆ ಏನಂತ ಹೇಳ್ತೀವಿ ನಾವು, ಮ್ಯೂಚುವಲಿ ಎಕ್ಸಾಸ್ಟಿವ್ ಈವೆಂಟ್ಸ್ ಅಂತ ಹೇಳ್ತೀವಿ. ಮತ್ತು ನೋಡಿ, ಯಾವುದಾದ್ರು ಒಂದು 2 ಈವೆಂಟ್ಸು ಎಕ್ಸ್ಕ್ಲೂಸಿವ್ನೂ ಆಗ್ಬೋದು ಮತ್ತು ಎಕ್ಸಾಸ್ಟಿವ್ನೂ ಆಗಿರ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ಲು ನೋಡಿ, ಟಾಸಿಂಗ್ ಎ ಕಾಯಿನ್ ಅಂತ ತೊಗೊಂಡೆ ಅಂದರೆ ಅವಾಗ ಸ್ಯಾಂಪಲ್ ಸ್ಪೇಸಲ್ಲಿ ಹೆಡ್ ಮತ್ತು ಟೇಲ್ ಬರುತ್ತೆ. ಈವೆಂಟ್ 1ನ ಗೆಟಿಂಗ್ ಹೆಡ್ ಅಂತ ಹೇಳ್ತೀನಿ, ಈವೆಂಟ್ 2ನ ಗೆಟಿಂಗ್ ಟೇಲ್ ಅಂತ ಹೇಳ್ತೀನಿ, ಹೌದಾ? ಇದು ನೋಡಿ, ಹಿಯರ್ E1 ಆ್ಯಂಡ್ E2 ಆರ್ ಬೋತ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆ್ಯಂಡ್ ಎಕ್ಸಾಸ್ಟಿವ್ ಆಗಿದೆ, ಹೌದಾ? ಇಲ್ಲೇನಾಗಿದೆ ನಮಗೆ, ಹಿಯರ್ E1 ಆ್ಯಂಡ್ E2 ಆರ್ ಬೋತ್ ಎಕ್ಸ್ಕ್ಲೂಸಿವ್ ಆ್ಯಂಡ್ ಎಕ್ಸಾಸ್ಟಿವ್, ಹೌದಾ? ಈವೆಂಟ್ಸ್ ಅಂದರೆ ಎರಡೂ ಆಗ್ಬೋದು ನಮಗೆ. ಅದಕ್ಕೆ ಜಸ್ಟು ಐಡಿಯಾ ಗೊತ್ತಿರಬೇಕಷ್ಟೇ ನಮಗೆ, ಆಯ್ತಲ್ಲ? ನೋಡಿ, ಇದಾದಮೇಲೆ ನಾವು ಮ್ಯಾಥಮೆಟಿಕಲ್ ಡೆಫಿನೇಷನ್ ಆಫ್ ಪ್ರೊಬಬಿಲಿಟಿ ಮಾಡ್ಕೊಂಡಿರ್ತೀವಿ. ನೋಡಿ, ಇದು ಗೊತ್ತಿರಬೇಕು ನಮಗೆ. ಮ್ಯಾಥಮೆಟಿಕಲ್ ಡೆಫಿನೇಷನ್ ಆಫ್ ಪ್ರೊಬಬಿಲಿಟಿನೂ ಇಂಪಾರ್ಟೆಂಟೇ, ಎಷ್ಟೊಂದು ಕಡೆ ಯೂಸ್ ಮಾಡ್ಕೊತೀವಿ ನಾವು. ಅಂದರೆ ಈಗ ನೋಡಿ, ಇಫ್ ಎ ಈಸ್ ಆ್ಯನ್ ಈವೆಂಟ್ ಅಂತ ಹೇಳಿದೆ ಅಂದರೆ, ಹೌದಾ?
ಎ ಈಸ್ ಆ್ಯನ್ ಈವೆಂಟ್ ಅಂತ ತೊಗೊಂಡ್ವಿ ಅಂದರೆ ಆ್ಯಂಡ್ ಎಸ್ ಈಸ್ ಅ ಸ್ಯಾಂಪಲ್ ಸ್ಪೇಸ್ ಆಗಿತ್ತು ಅಂದರೆ ಹೌದಾ, ದೆನ್ ನೋಡಿ ಏನು ಬರ್ಕೊತಿದ್ವಿ ಅಂತೇಳಿ ನಮಗೆ ಗೊತ್ತಿರಬೇಕು. ದೆನ್ ಪ್ರಾಬಬಿಲಿಟಿ ಆಫ್ ಎ ಅಂತ ಹೇಳಿದ್ರೆ ಏನು ಬರಿತೀವಿ ಅಂದರೆ ನಾವು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಅಂತ ಬರಿತಿದ್ವಿ. ಹೌದಾ, ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಈವೆಂಟ್ ಎ ಬೈ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸ್ಯಾಂಪಲ್ ಸ್ಪೇಸ್ ಬರ್ಕೊಂಡ್ವಿ ಅಂತ ಹೇಳಿದ್ರೆ ನಮಗೆ ಇದೇನಾಗಿತ್ತು, ನಮಗಿದು ಪ್ರಾಬಬಿಲಿಟಿ ಅಂತ ಹೇಳಿದ್ವಿ. ಹೌದಾ, ನೋಡಿ ಇಲ್ಲಿ ಇಂಪಾರ್ಟೆಂಟ್ ನಮಗೆ ಇಲ್ಲಿ ನೋಟ್ ಗೊತ್ತಿರಬೇಕಿದು. ನೋಡಿ ಈ ನೋಟ್ನೆಲ್ಲ ನಾವು ಎಷ್ಟೊಂದು ಕಡೆ ಯೂಸ್ ಮಾಡ್ಕೊತೀವಿ ನಾವು, ಅದಕ್ಕೆ ಇದು ಇಂಪಾರ್ಟೆಂಟು. ಇಷ್ಟು ನೋಟು ಕರೆಕ್ಟಾಗಿ ಗೊತ್ತಿರಲೇಬೇಕು. ಯಾವುದ್ಯಾವುದು ಅಂತ ಹೇಳಿದ್ರೆ ಫಸ್ಟ್ ಒಂದು ಪ್ರಾಬಬಿಲಿಟಿ ಆಫ್ ಎ ಅಂದರೆ ಏನು ಬರಿತೀವಿ ನಾವು, ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಅಂತ ಬರಿತೀವಿ. ಹೌದಾ, ನೆಕ್ಸ್ಟ್ ನೋಡಿ ಸೆಕೆಂಡ್ ಒನ್ನು, ಇದನ್ನು ಇಂಪಾರ್ಟೆಂಟೇ, ಇನ್ಈಕ್ವಾಲಿಟಿ ಇದು 0 ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ ಆಫ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ಅಂದರೆ ಪ್ರಾಬಬಿಲಿಟಿ ಆಫ್ ಆ್ಯನ್ ಈವೆಂಟ್ ಯಾವಾಗಲೂ 1ಕ್ಕಿಂತ ಕಮ್ಮಿ ಇರಬೇಕು ಮತ್ತು ಜೊತೆಗೆ ಪಾಸಿಟಿವ್ ಇರಬೇಕು ಅಂತೇಳಿ. ಹೌದಾ, ನೋಡಿ ಇದನ್ನು ಆ್ಯಕ್ಚುಲಿ ಯಾವ ಥರ ಪ್ರೂವ್ ಮಾಡ್ಕೋಬೋದು ಅಂದರೆ, ಎ ಅಂದರೆ ಈವೆಂಟ್ ತಾನೆ, ಈವೆಂಟ್ ಅಂದರೆ ಯಾವಾಗಲೂ ಏನಾಗಿರುತ್ತೆ ನಮಗೆ, ಈವೆಂಟ್ ಈಸ್ ದ ಸಬ್ಸೆಟ್ ಆಫ್ ಎಸ್. ಹೌದಾ, ಈವೆಂಟ್ ಈಸ್ ದ ಸಬ್ಸೆಟ್ ಆಫ್ ಎಸ್ ಆಯಿತು ಅಂದರೆ ಆಬ್ವಿಯಸ್ಲಿ ನಮಗೇನು ಗೊತ್ತಿದೆ ಅಂದರೆ ಎನ್ ಆಫ್ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್ ಆಫ್ ಎಸ್ ಅಂತ ಬರಿಬೇಕು. ಯಾಕಂದರೆ ಎಲಿಮೆಂಟ್ಸ್ ಆಫ್ ಎ ಯಾವಾಗಲೂ ಯಾವುದಕ್ಕಿಂತ ಕಮ್ಮಿ ಇರುತ್ತೆ, ಎಸ್ಗಿಂತ ಕಮ್ಮಿ ಇರುತ್ತೆ, ಜೊತೆಗೆ ಎನ್ ಆಫ್ ಎ 0ಕ್ಕಿಂತ ಜಾಸ್ತಿ ಇರಬೇಕು. ಯಾಕಂದರೆ ನಮಗೆ ಲಾಸ್ಟ್ ಅಂತ ಹೇಳಿದ್ರೆ ಎಂಟಿ ಸೆಟ್ ಈಸ್ ದ ಸಬ್ಸೆಟ್ ಆಫ್ ಆಲ್ ಸೆಟ್. ಎಂಟಿ ಸೆಟ್ಟಲ್ಲಿ 0 ಎಲಿಮೆಂಟ್ ತಾನೆ, ನೆಗೆಟಿವ್ ಎಲಿಮೆಂಟ್ ಪಾಸಿಬಲೇ ಇಲ್ಲ, ಅದಕ್ಕೆ ಇಷ್ಟು ಬರುತ್ತೆ. ಇದನ್ನೇನಾದ್ರು ನಾನು ಡಿವೈಡಿಂಗ್ ಬೈ ಎನ್ ಆಫ್ ಎಸ್ ಮಾಡಿಕೊಂಡೆ ಅಂದರೆ ಅವಾಗ ಇಲ್ಲೇನು ಬರುತ್ತೆ, 0 ಬೈ ಎನ್ ಆಫ್ ಎಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್ ಆಫ್ ಎಸ್ ಬೈ ಎನ್ ಆಫ್ ಎಸ್ ಬಂತು. ಹೌದಾ, ಹಾಗಾದ್ರೆ ಇದನ್ನು ಏನು ಬರೀಬೋದು ನಾವು, 0 ಬೈ ಎನಿ ನಂಬರ್ 0, ಇದು ಪ್ರಾಬಬಿಲಿಟಿ ಆಫ್ ಆ್ಯನ್ ಈವೆಂಟ್ ಎ ಅಲ್ಲ, ಲೆಸ್ ದೆನ್ ಆರ್ ಈಕ್ವಲ್ ಟು 1, ಇದು ಬಂದ್ಬಿಡುತ್ತೆ ಅಷ್ಟೇ. ನೋಡಿ ಈ ಥರ ನಾವು ಪ್ರೂವ್ ಮಾಡ್ಕೋಬೋದು. ಆಯ್ತಲ್ಲ, ನೋಡಿ ಇದನ್ನೇ ಇಂಪಾರ್ಟೆಂಟೇ, ನಮಗೆ ಕರೆಕ್ಟಾಗಿ ಗೊತ್ತಿರಬೇಕಿಲ್ಲಿ. ನೆಕ್ಸ್ಟ್ ನೋಡಿ ಇದೇ ಥರ ಥರ್ಡ್ ಒನ್ನು ಇದನ್ನೇ ಇಂಪಾರ್ಟೆಂಟೇ, ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಡ್ಯಾಶ್. ಹೌದಾ, ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಡ್ಯಾಶ್ನ ಯಾವಾಗಲೂ ಏನಂತ ಹೇಳ್ತೀವಿ ಅಂದರೆ ನಾವು 1 ಅಂತ ಹೇಳ್ತೀವಿ ಅಷ್ಟೇ. ಹೌದಾ, ನೋಡಿ ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಡ್ಯಾಶ್ನ ಯಾವಾಗಲೂ 1 ಅಂತ ಹೇಳ್ತೀವಿ. ಇದು ಪರ್ಫೆಕ್ಟಾಗಿ ಗೊತ್ತಿರಬೇಕು. ನೋಡಿ ಇದನ್ನು ಈಗ ಯಾವ ಥರ ಪ್ರೂವ್ ಮಾಡ್ತೀವಿ ಅಂತೇಳಿ, ಪ್ರೂಫ್ ಮಾಡೋದು ಈಸಿ ಇದೆ. ನೋಡಿ ನಮಗೆ ಪ್ರೂವ್ ಮಾಡಬೇಕು ಅಂದರೆ ನಮಗೆ ಆ್ಯಕ್ಚುಲಿ ಏನು ಗೊತ್ತಿರೋದು, ನಮಗೆ ವಿ ನೋ ದಟ್, ನಮಗೆ ಗೊತ್ತಿರೋದು ಎ ಡ್ಯಾಶ್ ಅಥವಾ ಎ ಕಾಂಪ್ಲಿಮೆಂಟ್ ಅಂತ ಹೇಳಿದ್ರೆ ಎಸ್ ಮೈನಸ್ ಎ. ಹೌದಾ, ಆಲ್ಜಿಬ್ರಾ ಆಫ್ ಈವೆಂಟ್ಸಲ್ಲಿ ಜಸ್ಟ್ ಹೇಳಿದ್ವಿ, ಗೊತ್ತಿರಬೇಕು. ಇದಕ್ಕೆ ಈಗ ಏನಾದ್ರು ನಾನು ಎನ್ ಆಫ್ ಅಪ್ಲೈ ಮಾಡಿದೆ ಅಂದರೆ ಎನ್ ಆಫ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಎನ್ ಆಫ್ ಎಸ್ ಮೈನಸ್ ಎನ್ ಆಫ್ ಎ ಅಂತ ಹೇಳ್ಬೋದು. ಇದಕ್ಕೆ ಈಗ ಡಿವೈಡಿಂಗ್ ಬೈ ಎನ್ ಆಫ್ ಎಸ್ ಮಾಡ್ತೀನಿ. ಡಿವೈಡಿಂಗ್ ಬೈ ಎನ್ ಆಫ್ ಎಸ್ ಮಾಡಿದೆ ಅಂದರೆ ಅವಾಗ ಇಲ್ಲಿ ಏನು ಬರುತ್ತೆ, ಎನ್ ಆಫ್ ಎ ಡ್ಯಾಶ್ ಬೈ ಎನ್ ಆಫ್ ಎಸ್ ಬಂತು, ದಟ್ ಈಸ್ ಈಕ್ವಲ್ ಟು ಎನ್ ಆಫ್ ಎಸ್ ಬೈ ಎನ್ ಆಫ್ ಎಸ್ ಮೈನಸ್ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಬಂತು. ಹೌದಾ, ಅದು ನೋಡಿ ಎನ್ ಆಫ್ ಎ ಡ್ಯಾಶ್ ಬೈ ಎನ್ ಆಫ್ ಎಸ್ ಅಂತ ಹೇಳಿದ್ರೆ ಎನ್ ಆಫ್ ಎ ಡ್ಯಾಶ್ ಬೈ ಎನ್ ಆಫ್ ಎಸ್ ಅಂತ ಹೇಳಿದ್ರೆ ಏನು ಬರೀಬೋದು ನಾವಲ್ಲಿ, ಪಿ ಆಫ್ ಎ ಡ್ಯಾಶ್ ಬರೀಬೋದಲ್ಲ, ಇಸ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಎ ಅಂತ ಬರ್ತದೆ. ಅಥವಾ ಇದನ್ನು ಹೇಗೆ ಬರಿತೀವಿ ನಾವು, ಪಿ ಆಫ್ ಎ ಮೈನಸ್ ಪಿ ಆಫ್ ಎ ಎಲ್ ಎಚ್ ಎಸ್ಸಿಗೆ ತೊಗೊಂಡ್ವಿ ಅಂದರೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಡ್ಯಾಶ್ ಇಸ್ ಈಕ್ವಲ್ ಟು 1 ಅಂತ ಬರ್ಕೊಂಡೆ. ಹೌದಾ, ಮತ್ತು ನೋಡಿ ಇದನ್ನೇ ಇನ್ನು ಯಾವ ಥರ ಬರೀಬೋದು ಅಂತಲೂ ಗೊತ್ತಿರಬೇಕು ನಮಗಿಲ್ಲಿ. ನಾವು ಪಿ ಆಫ್ ಎನ ಹೇಗೆ ಬರೀಬೋದು ಅಂದರೆ 1 ಮೈನಸ್ ಪಿ ಆಫ್ ಎ ಡ್ಯಾಶ್ ಅಂತಾದರೂ ಬರೀಬೋದು, ಅಥವಾ ಪಿ ಆಫ್ ಎ ಡ್ಯಾಶ್ನ 1 ಮೈನಸ್ ಪಿ ಆಫ್ ಎ ಅಂತ ಬರೀಬೋದು. ನೋಡಿ ಇದು 3 ಟೈಪ್ನ ನಾವು ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡ್ಕೊತಾ ಇರ್ತೀವಿ. ಯಾಕೆ ಇದು 3 ಇಂಪಾರ್ಟೆಂಟ್ ನಮಗೆ, ಇದು 3 ಗೊತ್ತಿರಲೇಬೇಕಿದು. ಆಯ್ತಲ್ಲ, ನೆಕ್ಸ್ಟ್ ನೋಡಿ ಫೋರ್ತ್ ಒನ್. ನೋಡಿ ಇದನ್ನು ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ ನಾವು, ಇದು ಇಂಪಾರ್ಟೆಂಟೇ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಹೇಳಿದ್ರೆ ಪಿ ಆಫ್ ಎ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಹೇಳ್ತೀವಿ. ನೋಡಿ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಗೊತ್ತಿರಬೇಕು ನಮಗೆ, ಪಿ ಆಫ್ ಎ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಹೇಳ್ತೀವಿ. ಅಥವಾ ಇದನ್ನೇ ನಾವು ಪಿ ಆಫ್
ಎ ಮೈನಸ್ ಬಿ ಅಂತಲೇ ಹೇಳ್ಬೋದು, ಹೌದಾ? ಯಾಕಂದರೆ ಆಲ್ರೆಡಿ ನಾವು ಅಲ್ಲಿ ಆಲ್ಜಿಬ್ರಾ ಆಫ್ ಈವೆಂಟ್ಸ್ ಹೇಳ್ಬೇಕಾದ್ರೆ ಎ ಮೈನಸ್ ಬಿನ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಹೇಳ್ತಿದ್ವಿ, ಹೌದಾ? ನೋಡಿ ಇದನ್ನು ಬೇಕಾದ್ರೆ ಪ್ರೂವ್ ಮಾಡ್ಕೋಬೋದು ನಾವು ಇದನ್ನ ಆ್ಯಕ್ಚುಲಿ ಯಾವ ಥರ ಪ್ರೂವ್ ಮಾಡ್ತೀವಿ ಅಂದರೆ ನೋಡಿ, ಇಲ್ಲೊಂದು ವೆನ್ ಡಯಾಗ್ರಾಮ್ ಬರ್ಕೊತೀನಿ ಅಷ್ಟೇ, ಹೌದಾ? ನಮಗೆ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಮತ್ತು ಎ ಮೈನಸ್ ಬಿ ಅಂದರೆ ಒಂದೇ ಅಂತ ಗೊತ್ತಿದೆ ತಾನೆ. ಹಾಗೆ ನಮಗಿಲ್ಲಿ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಬರ್ಕೊತೀನಿ, ಹೌದಾ? ನೋಡಿ ಇಲ್ಲಿಗ ಈ ಥರ ತೊಗೊಂಡೆ ಅಂದರೆ, ಹೌದಾ, ಇದು ನಮಗೇನಿದು ಎ ಮೈನಸ್ ಬಿ ಅಥವಾ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್, ಇದನ್ನು ಎ ತೊಗೊಂಡಿರ್ತೀನಿ, ಇದನ್ನ ಬಿ ಅಂತ ತೊಗೊಂಡಿರ್ತೀವಿ ಅಷ್ಟೇ, ಹೌದಾ? ಈಗ ನೋಡಿ ಇದನ್ನು ಇನ್ನೊಂದು ಟೈಪ್ ಹೇಗೆ ಬರೀಬೋದು ಅಂಥೇಳಿ. ಆ್ಯಕ್ಚುಲಿ ನಮಗಿದು ಇಂಟರ್ಸೆಕ್ಷನ್ ಇದು, ಹೌದಾ? ನಾವು ಎ ಒಳಗೆ ಎ ಇಂಟರ್ಸೆಕ್ಷನ್ ಬಿನ ಸಪ್ರಾಕ್ಟ್ ಮಾಡ್ಬೋದು ತಾನೆ. ಅಂದರೆ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಹೇಳಿದ್ರೆ ಎ ಒಳಗೆ ನಾವೇನು ಮಾಡ್ತೀವಿ, ಎ ಇಂಟರ್ಸೆಕ್ಷನ್ ಬಿನ ಸಪ್ರಾಕ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ, ಹೌದಾ? ಹಾಗಾದ್ರೆ ಇಲ್ಲಿ ಏನಂತ ಗೊತ್ತಾಯ್ತು ನಮಗಿಲ್ಲಿ, ದಟ್ ಇಂಪ್ಲೈಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಹೇಳಿದ್ರೆ ಎನ್ ಆಫ್ ಎ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಬರುತ್ತೆ, ಹೌದಾ? ನೋಡಿ ಇದನ್ನೀಗ ಡಿವೈಡಿಂಗ್ ಬೈ ಎನ್ ಆಫ್ ಎಸ್ ಏನಾದ್ರು ಮಾಡಿಕೊಂಡೆ ಅಂದರೆ ಅವಾಗಿಲ್ಲಿ ಏನು ಬರುತ್ತೆ ನಮಗೆ, ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಇಸ್ ಬೈ ಎನ್ ಆಫ್ ಎಸ್ ಅಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಇದು ತಾನೆ, ಹೌದಾ? ಅಂದರೆ ಇದು ಪ್ರೂವ್ ಆಗಿಬಿಡುತ್ತಲ್ಲ. ನೋಡಿ ಇದು ಪ್ರೂವ್ ಆಗಿಬಿಡುತ್ತೆ, ಯಾಕೆ ಇದು ನಮಗೆ ಗೊತ್ತಿರಬೇಕು, ಆಯ್ತಲ್ಲ ಇಲ್ಲಿ. ಅಂದರೆ ಡಿವೈಡಿಂಗ್ ಬೈ ಎನ್ ಆಫ್ ಎಸ್ ಮಾಡಿಕೊಂಡೆ ಅಂದರೆ ಇದು ಪ್ರೂವ್ ಆಗುತ್ತೆ, ಹೌದಾ? ನೆಕ್ಸ್ಟು ಇದನ್ನೇ ಇನ್ನೊಂದು ಟೈಪ್ ಹೇಗೆ ಬರೀಬೋದು ಅಂದರೆ ಫಿಫ್ತ್ ಒನ್, ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿನೂ ಗೊತ್ತಿರಬೇಕು. ನೋಡಿ ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಅಂದರೆ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಬರೀತೀವಿ, ಹೌದಾ? ಇದು ನೋಡಿ ಇದನ್ನು ಯಾವ ಥರ ನೆನ್ಪಿಟ್ಕೊಂಡಿರಿ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ನಮಗಿಲ್ಲಿ. ಇದನ್ನು ಯಾವ ಥರ ನೆನ್ಪಿಟ್ಕೊಂಡಿರಬೇಕು ಅಂದರೆ ಯಾವುದಕ್ಕೆ ಕಾಂಪ್ಲಿಮೆಂಟ್ ಇರಲ್ಲ ಅದನ್ನು ಬರಿತೀವಿ. ಅಂದರೆ ಇಲ್ಲಿ ನೋಡಿ ಇಲ್ಲಿ ಎ ಕಾಂಪ್ಲಿಮೆಂಟ್ ಇಲ್ಲ, ಅದಕ್ಕೆ ಫಸ್ಟ್ ಒನ್ ಇಲ್ಲಿ ಪಿ ಆಫ್ ಎ ಅಂತ ಬರ್ಕೊಂಡ್ವಿ ಅಷ್ಟೇ, ಹೌದಾ? ಇಲ್ಲಿ ಬಿ ಕಾಂಪ್ಲಿಮೆಂಟ್ ಇಲ್ಲ, ಅದಕ್ಕೆ ಇಲ್ಲಿ ಪಿ ಆಫ್ ಬಿ ಅಂತ ಬರೆದ್ವಿ, ಹೌದಾ? ಅದಕ್ಕೆ ನೋಡಿ ಯಾವುದಕ್ಕೆ ಕಾಂಪ್ಲಿಮೆಂಟ್ ಇರಲ್ಲ ಅದನ್ನು ಬರ್ಕೊಂಡ್ಬಿಟ್ಟು ನೆಕ್ಸ್ಟು ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಬರಿತೀವಿ, ಹೌದಾ? ನೋಡಿ ಇಷ್ಟು ನಮಗೆ ಡೆಫಿನೇಷನಿಂದ ಗೊತ್ತಿರಬೇಕಿದು. ಅಂದರೆ ಪ್ರಾಬಬಿಲಿಟಿ ಆಫ್ ಇಫ್ ಎ ಈಸ್ ಆ್ಯನ್ ಈವೆಂಟ್ ಆ್ಯಂಡ್ ಎಸ್ ಈಸ್ ಎ ಸ್ಯಾಂಪಲ್ ಸ್ಪೇಸ್ ಇತ್ತು ಅಂದರೆ ಪ್ರಾಬಬಿಲಿಟಿ ಆಫ್ ಎನ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಬರಿತೀವಲ್ಲ, ಅದ್ರದ್ದು ಇಷ್ಟು ಐಡಿಯಾ ಗೊತ್ತಿರಬೇಕು, ಹೌದಾ? ಸೆಕೆಂಡ್ ಇನ್ಇಕ್ವಾಲಿಟಿನ ಇಂಪಾರ್ಟೆಂಟು, ಅದಾದಮೇಲೆ ಇದು ಮಾಡ್ಕೊತೀವಿ, ಆಯ್ತಲ್ಲ? ನೆಕ್ಸ್ಟ್ ನಾವು ಎಡಿಷನ್ ಥಿಯರಮ್ ಆನ್ ಪ್ರಾಬಬಿಲಿಟಿನ ಬರ್ಕೊತೀವಿ ಅಷ್ಟೇ, ಹೌದಾ? ಎಡಿಷನ್ ಥಿಯರಮ್ ಆನ್ ಪ್ರಾಬಬಿಲಿಟಿ. ನೋಡಿ ಎಡಿಷನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ನಾವೇನಂತ ಹೇಳ್ತೀವಿ ಅಂತೇಳಿ ನೋಡಿ, ಇದನ್ನು ಇಂಪಾರ್ಟೆಂಟ್ ಡೈರೆಕ್ಟಾಗಿ ಗೊತ್ತಿರಬೇಕು. ನೋಡಿ ಎಡಿಷನ್ ಅಂತ ಹೇಳಿದ್ರೆ ಆಲ್ರೆಡಿ ಏನಂತ ಹೇಳಿದ್ವಿ ನಾವು, ಪ್ಲಸ್ ಆದರೂ ಇರ್ಬೋದು, ಹೌದಾ? ಅಥವಾ ಅದನ್ನೇ ಯೂನಿಯನ್ ಅಂತ ಬರ್ತೀವಿ, ಹೌದಾ? ನೋಡಿ ಇದನ್ನು ನಾವು ಡೈರೆಕ್ಟಾಗಿ ಪ್ರೂವ್ ಮಾಡ್ಕೊಂಡಿರ್ತೀವಿ ಅಷ್ಟೇ. ನಮಗೇನು ಗೊತ್ತಿರಬೇಕಂದ್ರೆ ಪಿ ಆಫ್ ಎ ಯೂನಿಯನ್ ಬಿ ಅಂದರೆ ಎ ಪ್ಲಸ್ ಬಿ ಥರ, ಇದನ್ನು ನಾವು ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬರ್ಕೊತೀವಿ ಅಷ್ಟೇ, ಹೌದಾ? ನೋಡಿ ಇದು ಪ್ರೂಫ್ ಮಾಡ್ಕೋಬೇಕು ಅಂದ್ರೂ ನಾವು ಈಸಿಯಾಗಿ ಏನು ಮಾಡ್ಕೊಂಡಿರ್ತೀವಿ ಅಂದರೆ ಇಲ್ಲಿ, ಹೌದಾ? ಇದರೊಳಗೆ ಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಎನ್ ಆಫ್ ಎ ಯೂನಿಯನ್ ಬಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಪ್ರೂವ್ ಮಾಡ್ಕೊತೀವಿ ಅಷ್ಟೇ, ಹೌದಾ? ಅಂದರೆ ಈಗ ಎನ್ ಆಫ್ ಎ ಯೂನಿಯನ್ ಬಿ ಅಂದರೆ ನಮಗೇನು ಗೊತ್ತಿತ್ತು, ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಬರೀತಿದ್ವಲ್ಲ, ಇದಕ್ಕೆ ಡಿವೈಡಿಂಗ್ ಬೈ ಏನು ಮಾಡ್ಕೋಬೇಕು ನಾವು, ಎನ್ ಆಫ್ ಎಸ್ ಮಾಡಬೇಕು, ಹೌದಾ? ನೋಡಿ ಡಿವೈಡಿಂಗ್ ಬೈ ಎನ್ ಆಫ್ ಎಸ್ ಮಾಡಿಕೊಂಡೆ ಅಂದರೆ ಇದೇನಾಗ್ಬಿಡುತ್ತೆ, ಎನ್ ಆಫ್ ಎ ಯೂನಿಯನ್ ಬಿ ಬೈ ಎನ್ ಆಫ್ ಎಸ್ is equal to n of a by n of s plus n of b by n of s minus n of a intersection b by n of s ಬರುತ್ತೆ, ಹೌದಾ? ನೋಡಿ ಇಷ್ಟು ಬಂದಿರುತ್ತೆ ಅಷ್ಟೇ. ಇದನ್ನು ಇಂಪಾರ್ಟೆಂಟ್ ನಮಗೆ ಇದು ಗೊತ್ತಿರಲಿ.
ಇದನ್ನೇ ಏನಂತ ಹೇಳ್ತೀವಿ ಅಂದರೆ ನಾವು ಎನ್ ಆಫ್ ಎ ಯೂನಿಯನ್ ಬಿ ಬೈ ಎನ್ ಆಫ್ ಎಸ್ನ ಪಿ ಆಫ್ ಎ ಯೂನಿಯನ್ ಬಿ ದಟ್ ಈಸ್ ಈಕ್ವಲ್ ಟು ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್. ಹೌದಾ? ನೋಡಿ, ಇದು ಇಂಪಾರ್ಟೆಂಟ್, ನಮಗೆ ಇದನ್ನೇ ಗೊತ್ತಿರಬೇಕು. ನೋಡಿ, ಇದನ್ನೇ 3ಗೂ ಬರಿಬೋದು ನಾವು. ಏನ ಪಿ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಇತ್ತು ಅಂದರೆ ಏನು ಬರೀತೀವಿ ನಾವು? ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಪ್ಲಸ್ ಪಿ ಆಫ್ ಸಿ. ಮತ್ತು ನೋಡಿ, ಮೈನಸ್ ಇಂಟರ್ಸೆಕ್ಷನಲ್ಲಿ ಎರಡು ಬರ್ಕೊಂಡು ಹೋಗ್ತೀವಿ ಅಷ್ಟೇ. ಅಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಮೈನಸ್ ಪಿ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಮೈನಸ್ ಪಿ ಆಫ್ ಸಿ ಇಂಟರ್ಸೆಕ್ಷನ್ ಎ. ನೆಕ್ಸ್ಟ್ ಪ್ಲಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಬರ್ತೀವಿ ಅಷ್ಟೇ. ಹೌದಾ? ನೋಡಿ, ಇದನ್ನು ಗೊತ್ತಿರಬೇಕು. ಯಾಕಂದರೆ ನಾವು ಎನ್ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಗೊತ್ತಿರುತ್ತೆ ತಾನೆ, ಆ ಐಡಿಯಾನೇ ಯೂಸ್ ಮಾಡಿಕೊಂಡು ಇಲ್ಲಿ ಬರ್ಕೊಂಡು ಹೋಗ್ತೀವಿ ಅಷ್ಟೇ. ಆಯ್ತಲ್ಲ? ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ ಗೊತ್ತಿರಲಿ. ಮತ್ತು ನೋಡಿ, ಇದರೊಳಗೆ ಇನ್ನು ಯಾವ ಐಡಿಯಾ ಗೊತ್ತಿರಬೇಕು ಅಂತೇಳಿ ನೋಡಿ, ಇಷ್ಟು ಐಡಿಯಾಸ್ ಗೊತ್ತಿರಲಿ. ಇದನ್ನು ಇನ್ಈಕ್ವಾಲಿಟೀಸ್ನ ಎಷ್ಟೊಂದು ಕಡೆ ಯೂಸ್ ಮಾಡ್ಕೊತೀವಿ. ಅದಕ್ಕೆ ನೆಕ್ಸ್ಟು ಇನ್ಈಕ್ವಾಲಿಟಿ ಬರ್ಕೊಂಡು ಹೋಗ್ತೀನಿ, ನೋಡ್ಕೊಳ್ಳಿ ಫಸ್ಟು. ಇದಲ್ಲೇ ಥರ್ಡ್ ಒನ್, ಇಫ್ A1, A2, A3 and so on up to AN are ನೋಡಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಹೇಳಿದ್ವಿ ಅಂದರೆ, ಹೌದಾ? A1, A2, A3 ಅಪ್ ಟು AN ಆರ್ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಹೇಳಿದ್ವಿ ಅಂದರೆ, ದೆನ್ P ಆಫ್ A1 ಯೂನಿಯನ್ A2 ಯೂನಿಯನ್ A3 ಅಪ್ ಟು AN. ಹೌದಾ? ಇದು ಯಾವಾಗಲೂ ಏನಾಗಿರುತ್ತೆ ಅಂದರೆ ಪಿ ಆಫ್ A1 ಪ್ಲಸ್ ಪಿ ಆಫ್ A2 ಪ್ಲಸ್ ಪಿ ಆಫ್ A3 ಅಪ್ ಟು ಪಿ ಆಫ್ AN ಆಗುತ್ತೆ ಅಷ್ಟೇ. ಹೌದಾ? ನೋಡಿ, ಇದು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕು. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಇತ್ತು ಅಂದರೆ ಇಂಟರ್ಸೆಕ್ಷನ್ ಎಲ್ಲ ಏನಾಗ್ಬಿಟ್ಟಿರುತ್ತೆ ಅಂದರೆ ನಲ್ ಸೆಟ್ ಆಗಿಬಿಡುತ್ತೆ. ಹೌದಾ? ಅದಕ್ಕೆ ಇಂಟರ್ಸೆಕ್ಷನ್ ನಲ್ ಸೆಟ್ ಆಗಿಬಿಡುತ್ತೆ ಅಂದರೆ ಅದು ಪ್ರಾಬಬಿಲಿಟಿ 0 ಆಗುತ್ತೆ. ಅದಕ್ಕೆ ಅದನ್ನೆಲ್ಲ ರಿಮೂವ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಆಯ್ತಲ್ಲ? ಇಲ್ಲಿ ಅದಕ್ಕೆ ಇಲ್ಲಿ ಜಸ್ಟ್ ಐಡಿಯಾ ಗೊತ್ತಿರಲಿ, ಇದನ್ನು ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ನೋಡಿ, ಫೋರ್ತ್ ಒನ್ನು ನೋಡಿ. ಫೋರ್ತ್ ಒನ್ ಕರೆಕ್ಟಾಗಿ ಗೊತ್ತಾಗಬೇಕು ಅಂದರೆ ನಮಗೆ ಎ ಇಂಟರ್ಸೆಕ್ಷನ್ ಬಿ ಇದು ರಿಸಲ್ಟ್ ಗೊತ್ತಿತ್ತು ಅಂದರೆ ನೋಡಿ ಈಸಿಯಾಗಿ ಬರ್ಕೋಬೋದು ನಾವು. ಯಾಕೆ ನೋಡಿ, ಎ ಇಂಟರ್ಸೆಕ್ಷನ್ ಬಿ ಇದು ರಿಸಲ್ಟ್ ಗೊತ್ತಾಗಬೇಕು ಅಂದೀಗ ಫಾರ್ ಎಕ್ಸಾಂಪಲ್ ಎಗೆ ನಾನು 1 2 3 4 ಬರ್ಕೊತೀನಿ ಅಂದ್ಕೊಳ್ಳಿ, ಬಿಗೆ 1 2 3 ಬರ್ಕೊಂಡೆ ಅಂದರೆ ಹಾಗಾದ್ರೆ ಇಲ್ಲಿ ಏನು ಬರ್ಬೋದು ನಮಗೆ? ಎ ಇಂಟರ್ಸೆಕ್ಷನ್ ಬಿ ಏನಾಗಿರುತ್ತೆ ಯಾವಾಗಲೂ 1 2 3 ಬರುತ್ತೆ. ಹೌದಾ? ಅದೇ ನಮಗೆ ಏನಾದರೂ ಇಲ್ಲಿ ಇನ್ನೊಂದು ಸಿ ಬರ್ಕೊಂಡಿದ್ದೆ ಅಂದ್ಕೊಳ್ಳಿ, 1 2 3 ಬರ್ಕೊಂಡೆ, ಅಥವಾ ಸಾರಿ 1 2 4 5 ಬರ್ಕೊಂಡೆ ಅಂದರೆ, ಹೌದಾ? ಅವಾಗಿಲ್ಲಿ ಎ ಇಂಟರ್ಸೆಕ್ಷನ್ ಸಿ ಏನು ಬರ್ತೀವಿ? 1 2 ಬರ್ತೀವಿ ಅಷ್ಟೇ. ಹೌದಾ? ಆದರೆ ನೋಡಿ, ಇಲ್ಲೊಂದು ಐಡಿಯಾ ಏನು ಬರ್ಕೊತೀವಿ ಅಂದರೆ ಇಂಪಾರ್ಟೆಂಟ್ ನಮಗೆ, ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ವ್ಯಾಲ್ಯೂ ನೋಡಿ, ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ವ್ಯಾಲ್ಯೂ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಮಿನಿಮಮ್ ಆಫ್ ಎನ್ ಆಫ್ ಎ ಎನ್ ಆಫ್ ಬಿ ಅಂತ ಹೇಳ್ತೀವಿ. ನೋಡಿ, ಇದು ಇಂಪಾರ್ಟೆಂಟ್ ನಮಗೆ, ಇದನ್ನು ಯೂಸ್ ಮಾಡ್ಕೊತೀವಿ ನೆಕ್ಸ್ಟು. ಅದಕ್ಕೆ ನೋಡಿ, ಈ ರಿಸಲ್ಟ್ ಗೊತ್ತಿರಬೇಕು ನಮಗೆ. ನೋಡಿ, ನಮಗೆ ಏನು ರಿಸಲ್ಟ್ ಗೊತ್ತಿರಬೇಕು ನಮಗೆ? ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಮಿನಿಮಮ್ ಆಫ್ ಎನ್ ಆಫ್ ಎ ಎನ್ ಆಫ್ ಬಿ ಅಂತ ಹೇಳ್ತೀವಿ. ಅಂದರೆ ನೋಡಿ, ಈಗ ಇದು ಎರಡರಲ್ಲಿ ನೋಡಿಕೊಂಡೆ ಅಂದರೆ ಎನ್ ಆಫ್ ಬಿ ವ್ಯಾಲ್ಯೂ ಏನಾಗಿದೆ ಇಲ್ಲಿ 3. ಹೌದಾ? ಇಂಟರ್ಸೆಕ್ಷನ್ ವ್ಯಾಲ್ಯೂನು ಏನಾಗಿದೆ 3, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇರ್ಬೋದು. ಹೌದಾ? ಅದಕ್ಕೆ ಇದರೊಳಗೆ ಇರಲೇಬೇಕು ನಮಗೆ. ಅದೇ ಥರ ಆಗಿದೆ, ಇವೆರಡು ನೋಡಿಕೊಂಡೆ ಅಂದರೆ ಇದರೊಳಗೆ 4 ಇದೆ ತಾನೆ, ಎನ್ ಆಫ್ ಎ ವ್ಯಾಲ್ಯೂ 4, ಆದರೆ ಇಂಟರ್ಸೆಕ್ಷನ್ನು 4ಗಿಂತ ಕಮ್ಮಿ ಇರ್ತದೆ ಅಂತೇಳಿ. ಹೌದಾ? ಅದಕ್ಕಿಂತ ಜಾಸ್ತಿ ಅಂತೂ ಆಗೋದೇ ಇಲ್ಲ. ಅದಕ್ಕೆ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಮಿನಿಮಮ್ ಆಫ್ ಎನ್ ಆಫ್ ಎ ಎನ್ ಆಫ್ ಬಿ ಅಂತ ಹೇಳ್ತೀವಿ. ಹೌದಾ? ಹಾಗಾದ್ರೆ ಇದನ್ನು ಡಿವೈಡಿಂಗ್ ಬೈ ಎನ್ ಆಫ್ ಎಸ್ ಮಾಡಿಕೊಂಡೆ ಅಂದರೆ ಇಲ್ಲಿ ಏನು ಬರಿಬೋದಾದರೆ ಪಿ ಆಫ್
ಎ ಇಂಟರ್ಸೆಕ್ಷನ್ ಬಿ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮಿನಿಮಮ್ ಆಫ್ ಪಿ ಆಫ್ ಎ ಪಿ ಆಫ್ ಬಿ ಅಂತ ಬರೀತೀವಿ. ಹೌದಾ? ಹಾಗಾದ್ರೆ ಇಲ್ಲಿ ಏನು ಇಂಪಾರ್ಟೆಂಟ್ ಐಡಿಯಾ ಗೊತ್ತಿರಬೇಕು ಅಂದರೆ ಮ್ಯಾಕ್ಸಿಮಮ್ ಆಫ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಮಿನಿಮಮ್ ಆಫ್ ಪಿ ಆಫ್ ಎ ಪಿ ಆಫ್ ಬಿ ಅಂತ ಹೇಳ್ತೀವಿ. ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ವ್ಯಾಲ್ಯೂ ಯಾವಾಗಲೂ ಏನಾಗಿರುತ್ತೆ, ಪಿ ಆಫ್ ಎ ಮತ್ತು ಪಿ ಆಫ್ ಬಿ ಅಲ್ಲಿ ಯಾವುದ್ರದ್ದು ವ್ಯಾಲ್ಯೂ ಕಮ್ಮಿ ಇರುತ್ತಲ್ಲ ಅದೇ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗುತ್ತೆ ಅಷ್ಟೇ. ಹೌದಾ? ಅದು ನೋಡಿ ಇಲ್ಲಿ ಫೋರ್ತ್ ರಿಸಲ್ಟ್ ಏನಂತ ಹೇಳ್ತೀವಿ ಅಂದರೆ ನಾವು ಇದು ಗೊತ್ತಿರಲಿ, ಜಸ್ಟ್ ಇಲ್ಲಿ ಪ್ರೂವ್ ಮಾಡ್ಕೊಂಡ್ವಿ ಅಷ್ಟೇ. ಅದನ್ನ ಫೋರ್ತ್ ರಿಸಲ್ಟ್ ನನಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಮಿನಿಮಮ್ ವ್ಯಾಲ್ಯೂ ಆಫ್ ಪಿ ಆಫ್ ಎ ಪಿ ಆಫ್ ಬಿ. ಹೌದಾ? ಆರ್ ಇದನ್ನ ಇನ್ನೊಂದು ಟೈಪ್ ಹೇಗಂತ ಹೇಳ್ಬೋದು ಅಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಮಿನಿಮಮ್ ವ್ಯಾಲ್ಯೂ ಆಫ್ ಪಿ ಆಫ್ ಎ ಪಿ ಆಫ್ ಬಿ ಅಂತ ಬರೆಯುತ್ತೆ. ಆಯ್ತಲ್ಲ? ನೋಡಿ ಇದು ಗೊತ್ತಿರಲಿ, ಇದನ್ನು ನಾವು ಯೂಸ್ ಮಾಡ್ಕೊತಾ ಇರ್ತೀವಿ. ಯಾಕಂದರೆ ಒಂದೊಂದ್ಸಲ ಮಿನಿಮಮ್ ವ್ಯಾಲ್ಯೂ ಆಫ್ ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕೇಳ್ಬೋದು. ಆಯ್ತಲ್ಲ? ಇಲ್ಲಿ ನೆಕ್ಸ್ಟ್ ನೋಡಿ ಫಿಫ್ತ್ ಒನ್, ಇದನ್ನು ಡೈರೆಕ್ಟಾಗಿ ಬರ್ಕೊತೀವಿ. ಮಿನಿಮಮ್ ವ್ಯಾಲ್ಯೂ ಆಫ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಆಲ್ವೇಸ್ ಈಕ್ವಲ್ ಟು 0. ಆಯ್ತಲ್ಲ? ಇದಕ್ಕಿಂತ ಕಮ್ಮಿ ಅಂತ ಬರೋಲ್ಲ, ಯಾಕಂದರೆ ಪ್ರಾಬಬಿಲಿಟಿ ವ್ಯಾಲ್ಯೂ ಯಾವಾಗ ಏನಾಗಿರ್ಬೇಕು, ಕಮ್ಮಿ ಅಂದರೆ 0 ಇರಲೇಬೇಕು. ಹೌದಾ? ಅಂದರೆ ಈಗ ಇಫ್ ಎ ಆ್ಯಂಡ್ ಬಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಆಗಿತ್ತು ಅಂದರೆ ದೆನ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು 0 ಅಂತ ಬರೀಬೋದು. ಅದಕ್ಕೆ ಮಿನಿಮಮ್ ಆಫ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಆಲ್ವೇಸ್ ಈಕ್ವಲ್ ಟು 0. ಹೌದಾ? ನೋಡಿ ಇದನ್ನು ಗೊತ್ತಿರಲಿ. ನೆಕ್ಸ್ಟು ಸಿಕ್ಸ್ತ್ ಒನ್ ನೋಡಿ, ಇಲ್ಲಿ ನಮಗೆ ಏನು ಐಡಿಯಾ ಗೊತ್ತಿರಬೇಕು ಅಂದರೆ ಈಗ ಯಾವುದಾದ್ರು ಒಂದು ಕಡೆ ಎ ಈಕ್ವಲ್ ಟು ಬಿ ಪ್ಲಸ್ ಸಿ ಮೈನಸ್ ಡಿ ಇತ್ತು ಅಂದ್ಕೊಳ್ಳಿ. ನಮಗೆ ಎ ಏನಾದರೂ ಮ್ಯಾಕ್ಸಿಮಮ್ ಆಗಬೇಕು ಅಂದರೆ ಡಿ ವ್ಯಾಲ್ಯೂ ಏನಾಗಿರಬೇಕು ಅಂದರೆ ಮಿನಿಮಮ್ ಇರಬೇಕು. ಯಾಕಂದರೆ ಅದನ್ನು ಸಪ್ರಾಕ್ಟ್ ಮಾಡ್ತೀವಿ ತಾನೆ. ಅಂದರೆ ಇಲ್ಲಿ ನಮಗೆ ಎ ಏನಾದರೂ ಮ್ಯಾಕ್ಸಿಮಮ್ ಇರಬೇಕು ಅಂದರೆ ಡಿ ಮಿನಿಮಮ್ ಆಗಬೇಕು. ಯಾಕಂದರೆ ಡಿನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಎ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ ತಾನೆ. ಅದಕ್ಕೆ ಇಲ್ಲಿ ನಮಗೆ ಇಲ್ಲಿ ಏನು ಗೊತ್ತಿರೋನು, ವಿ ನೋ ದಟ್ ಪಿ ಆಫ್ ಎ ಯೂನಿಯನ್ ಬಿ ಅಂದರೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಹೇಳ್ತೀವಿ. ಹೌದಾ? ಈಗೇನಾದ್ರು ನಮಗೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಮಿನಿಮಮ್ ಆಯಿತು ಅಂದ್ಕೊಳ್ಳಿ, ನಮಗೇನು ಗೊತ್ತಿರೋದು, ಇಫ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು 0 ಆಯಿತು ಅಂದರೆ ಇದೇನು ನಮಗೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ ಟು 0 ಆಯಿತು ಅಂದರೆ ಅದ್ರ ಮೀನಿಂಗು ಮಿನಿಮಮ್ ವ್ಯಾಲ್ಯೂ ಅಂತ ಹೇಳಿದ್ವಿ. ಹೌದಾ? ಹೌದಾ? ಅದೇ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ ಟು 0 ಆಗಿಬಿಡ್ತು ಅಂದರೆ ಮಿನಿಮಮ್ ವ್ಯಾಲ್ಯೂ ಆಯಿತು. ಇದು ಮಿನಿಮಮ್ ಆಯಿತು ಅಂದರೆ ಅವಾಗ ಇದೇನಾಗಿರುತ್ತೆ, ನಮಗಿದು ಮ್ಯಾಕ್ಸಿಮಮ್ ಇರುತ್ತೆ. ಹೌದಾ? ಅದಕ್ಕೆ ದಟ್ ಇಂಪ್ಲೈಸ್ ಇಲ್ಲಿ ಏನು ಬರ್ಕೊತೀವಿ ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಪಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಅಂತ ಬರೀತೀವಿ. ಇದೇ ಹೈಯೆಸ್ಟ್ ವ್ಯಾಲ್ಯೂ. ಪಿ ಆಫ್ ಎ ಯೂನಿಯನ್ ಬಿಗೆ ಇದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಬರೋಲ್ಲ. ಅದೇ ಥರ ನೋಡಿ, ಇಫ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಮಿನಿಮಮ್ ಆಫ್ ಪಿ ಆಫ್ ಎ ಪಿ ಆಫ್ ಬಿ ಅಂತ ಬರಿತಾ ಇದ್ದೀನಿ. ಅಂದರೆ ಮಿನಿಮಮ್ ಆಫ್ ಪಿ ಆಫ್ ಎ ಪಿ ಆಫ್ ಬಿ ಬರಿತಾ ಇದ್ದೀನಿ ಅಂದರೆ ಇದೇನು ನಮಗಿದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಹಾಗಾದರೆ ಇದು ಏನಾದರೂ ನನಗೆ ಮ್ಯಾಕ್ಸಿಮಮ್ ಇತ್ತು ಅಂದರೆ ಇದ್ರದ್ದು ಏನು ಬರುತ್ತೆ, ನನಗೆ ಮಿನಿಮಮ್ ವ್ಯಾಲ್ಯೂ ಬರುತ್ತೆ. ಹಾಗಾದರೆ ಇಲ್ಲೇನು ಬರ್ಕೊತೀವಿ ನೋಡಿ, ಇದು ಕರೆಕ್ಟಾಗಿ ಗೊತ್ತಾಗಬೇಕು. ದಟ್ ಇಂಪ್ಲೈಸ್ ಮಿನಿಮಮ್ ವ್ಯಾಲ್ಯೂ ಆಫ್ ಪಿ ಆಫ್ ಎ ಯೂನಿಯನ್ ಬಿ ಏನಾಗುತ್ತೆ ಅಂತೇಳಿ. ಹೌದಾ? ಈಗ ನೋಡಿ, ಫಾರ್ ಎಕ್ಸಾಂಪಲು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ವ್ಯಾಲ್ಯೂ ಪಿ ಆಫ್ ಎನೇ ಬಂತು ಅಂದ್ಕೊಳ್ಳಿ. ಅವಾಗ ಇಲ್ಲಿ ಏನಾಗ್ಬಿಡುತ್ತೆ,
ಪಿ ಆಫ್ ಎ ಕ್ಯಾನ್ಸಲ್ ಆಗ್ಬಿಡುತ್ತಾನೆ. ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ವ್ಯಾಲ್ಯೂನು ಪಿ ಆಫ್ ಎನೇ ಬಂತು ಅಂದರೆ ಪಿ ಆಫ್ ಎ ಕ್ಯಾನ್ಸಲ್ ಆಗ್ಬಿಟ್ಟು ಏನು ಬರುತ್ತೆ ನಮಗೆ ಪಿ ಆಫ್ ಬಿ ಬರುತ್ತೆ. ಹೌದಾ? ಅಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ವ್ಯಾಲ್ಯೂ ಪಿ ಆಫ್ ಎ ಆಗ್ತಿದೆ ಅಂತ. ಹೌದಾ? ಅದೇನು ನಮಗೆ ಅದು ಮಿನಿಮಮ್ ತಾನೆ. ಹಾಗಾದರೆ ಈ ವ್ಯಾಲ್ಯೂ ಏನಾಗಿರುತ್ತೆ ಮ್ಯಾಕ್ಸಿಮಮ್ ಆಗಿರಬೇಕು. ಅದಕ್ಕೆ ಮಿನಿಮಮ್ ಆಫ್ ಪಿ ಆಫ್ ಎ ಯೂನಿಯನ್ ಬಿ ಯಾವಾಗಲೂ ಏನಾಗಿರುತ್ತೆ ಅಂದರೆ ಮ್ಯಾಕ್ಸಿಮಮ್ ಆಫ್ ಪಿ ಆಫ್ ಬಿ ಪಿ ಆಫ್ ಎ ಆಗುತ್ತೆ. ಇವೆರಡರಲ್ಲಿ ಯಾವ್ದು ಜಾಸ್ತಿ ಇರುತ್ತೆ ಅದು ಮಿನಿಮಮ್ ವ್ಯಾಲ್ಯೂ ಆಫ್ ಪಿ ಆಫ್ ಎ ಯೂನಿಯನ್ ಬಿ ಆಗುತ್ತೆ. ಅದಕ್ಕೆ ಇಲ್ಲಿ ಏನು ಬರ್ಕೊತೀವಿ ಅಂದರೆ ನೋಡಿ, ಈ ರಿಸಲ್ಟ್ ಗೊತ್ತಿರಲಿ. ಮ್ಯಾಕ್ಸಿಮಮ್ ಆಫ್ ಪಿ ಆಫ್ ಎ ಪಿ ಆಫ್ ಬಿ is always less than or equal to P of A union B, which is less than or equal to P of A plus P of B. ಹೌದಾ? ನೋಡಿ, ಇನ್ಇಕ್ವಾಲಿಟೀಸ್ ಇದು ಗೊತ್ತಿರ್ಬೇಕು ನಮಗೆ, ಇಂಪಾರ್ಟೆಂಟ್ ಇದು. ಇದನ್ನೆಲ್ಲ ಯೂಸ್ ಮಾಡ್ಕೊತೀವಿ ನೆಕ್ಸ್ಟು. ಅದಕ್ಕೆ ರಿಸಲ್ಟ್ಸಲ್ಲಿ ಗೊತ್ತಿರಲಿ. ಹೌದಾ? ಈ ರಿಸಲ್ಟ್ಸಲ್ಲಿ ಬಂದಿಲ್ಲ ಅಲ್ಲಿ, ಜಸ್ಟ್ ಈಗ ನನಗೆ ಇದು ಗೊತ್ತಿದ್ರೆ ಆಯಿತು. ಗೊತ್ತಾಯ್ತಲ್ಲ? ಅಂದರೆ ನೋಡಿ, ಎಡಿಷನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಒಳಗೆ ಇಷ್ಟು ಗೊತ್ತಿರಬೇಕು. ಹೌದಾ? ಏನೇನು? ಫಸ್ಟ್ ಒನ್ ಪಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಹೌದಾ? ಅದು ಪ್ರೂಫ್ ಹೇಳಿದ್ವಿ. ನೆಕ್ಸ್ಟು ಅದೇ ನಮಗೆ 3 ಇವೆಂಟ್ಸ್ ಸಿಗಿತ್ತು ಅಂದರೆ ಏನಾಗಿರುತ್ತೆ, ಏನಾದರೂ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಆಯಿತು ಅಂದರೆ ಇಂಟರ್ಸೆಕ್ಷನ್ ಎಲ್ಲ ನಲ್ ಸೆಟ್ ಆಗ್ಬಿಟ್ಟು ಅದು ಪ್ರಾಬಬಿಲಿಟಿ ಎಲ್ಲ 0 ಆಗಿಬಿಡುತ್ತೆ. ಅವಾಗ ಪಿ ಆಫ್ ಎ ಯೂನಿಯನ್ A1 ಯೂನಿಯನ್ A2 ಯೂನಿಯನ್ ಎಲ್ಲದು ಸಪ್ರೇಟ್ ಆಗಿಬಿಡುತ್ತೆ. ಹೌದಾ? ನೆಕ್ಸ್ಟ್ ನೋಡಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಯಾವಾಗಲೂ ಏನಾಗಿರುತ್ತೆ ಮಿನಿಮಮ್ ಆಫ್ ಪಿ ಆಫ್ ಎ ಪಿ ಆಫ್ ಬಿ. ಹೌದಾ? ಪಿ ಆಫ್ ಎ ಪಿ ಆಫ್ ಬಿ ಅಲ್ಲಿ ಯಾವ್ದು ಮಿನಿಮಮ್ ಇರುತ್ತೆ ಅದೇ ಇಂಟರ್ಸೆಕ್ಷನ್ ಇಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗಿರುತ್ತೆ. ಮತ್ತು ಮಿನಿಮಮ್ ವ್ಯಾಲ್ಯೂ ಆಫ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ 0 ಆಗ್ಬೋದು. ನೋಡಿ, ಪಿ ಆಫ್ ಎ ಯೂನಿಯನ್ ಬಿ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ ಅಂದರೆ ಮ್ಯಾಕ್ಸಿಮಮ್ ಆಫ್ ಪಿ ಆಫ್ ಎ ಪಿ ಆಫ್ ಬಿ ಇಂದ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ತನಕ ಇರ್ಬೋದು. ಹೋಯ್ತಾರೆ ಇಲ್ಲಿ. ಅದಕ್ಕೆ ಇಷ್ಟು ಐಡಿಯಾ ಗೊತ್ತಿರಲಿ. ನೋಡಿ, ಇದೆಲ್ಲ ಇನ್ಇಕ್ವಾಲಿಟೀಸ್ನ ಡೈರೆಕ್ಟಾಗಿ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಹೌದಾ? ನೋಡಿ, ಇದಾದಮೇಲೆ ನಾವು ನೆಕ್ಸ್ಟು ಕಂಡೀಷನಲ್ ಪ್ರಾಬಬಿಲಿಟಿ ಕಲ್ತಿರ್ತೀವಿ. ಹೌದಾ? ಅದು ಇಂಪಾರ್ಟೆಂಟ್. ಹೌದಾ? ನೋಡಿ, ಕಂಡೀಷನಲ್ ಪ್ರಾಬಬಿಲಿಟಿ ಅಂದರೆ ಇಫ್ ಎ ಆ್ಯಂಡ್ ಬಿ ಆರ್ 2 ಈವೆಂಟ್ಸ್ ಅಸೋಸಿಯೇಟೆಡ್ ವಿತ್ ದ ಸ್ಯಾಂಪಲ್ ಸ್ಪೇಸ್ ಎಸ್ ಅಂತ ಹೇಳ್ತೀನಿ. ಹೌದಾ? ಆ ಥರ ಇತ್ತು ಅಂತ ಹೇಳಿದಾಗ ದೆನ್ ಪಿ ಆಫ್ ಎ ಬೈ ಬಿ. ಹೌದಾ? ನೋಡಿ, ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ ಇದು ಎಷ್ಟೊಂದು ಟೈಪ್ ಬರೀಬೋದು. ಪಿ ಆಫ್ ಎ ಗಿವನ್ ಬಿ ಅಂತಲೇ ಹೇಳ್ಬೋದು. ಹೌದಾ? ಅಥವಾ ಇದನ್ನ ಪಿ ಆಫ್ ಎ ಟೇಕಿಂಗ್ ಬಿ ಆ್ಯಸ್ ಸ್ಯಾಂಪಲ್ ಸ್ಪೇಸ್ ಅಂತಲೇ ಹೇಳ್ಬೋದು. ಆಯ್ತಲ್ಲ? ಪ್ರಾಬಬಿಲಿಟಿ ಆಫ್ ಎ ಟೇಕಿಂಗ್ ಬಿ ಆ್ಯಸ್ ಸ್ಯಾಂಪಲ್ ಸ್ಪೇಸ್, ಅಥವಾ ಇದನ್ನ ಪಿ ಆಫ್ ಎ ಕಂಡೀಷನಲ್ ಬಿ ಅಂತಲೇ ಹೇಳ್ಬೋದು. ಎ ಕಂಡೀಷನಲ್ ಬಿ. ಹೌದಾ? ನೋಡಿ, ಪಿ ಆಫ್ ಎ ಗಿವನ್ ಬಿ ಅಂದರೆ ಇದ್ರದ್ದು ಮೀನಿಂಗು ಪ್ರಾಬಬಿಲಿಟಿ ಆಫ್ ಎ ಸಚ್ ದಟ್ ಬಿ ಈಸ್ ಆಲ್ರೆಡಿ ಅಕ್ಕರ್ಡ್ ಅಂತ ಅನ್ನೋದು. ಹೌದಾ? ಅಂದರೆ ಬಿ ಆಗ್ಬಿಟ್ಟಿದೆ ಅಂತೇಳಿ. ಗಿವನ್ ಬಿ ಅಂತ ಹೇಳಿದ್ರೆ ಬಿ ಆಲ್ರೆಡಿ ಆಗಿದೆ ಅಂತೇಳಿ ಅಷ್ಟೇ. ಹೌದಾ? ಯಾಕೆ ನೋಡಿ, ಇಷ್ಟು ಗೊತ್ತಿರಬೇಕು. ಇದಕ್ಕೆ ಡೈರೆಕ್ಟ್ ಫಾರ್ಮುಲಾ ನಾವೇನು ಬರೀತಾ ಇದ್ವಿ ಅಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಪಿ ಆಫ್ ಬಿ ಅಂತ ಬರೀತೀವಿ. ಹೌದಾ? ನೋಡಿ, ಇದು ಇಂಪಾರ್ಟೆಂಟ್ ನಮಗೆ. ಈ ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕು. ಹೌದಾ? ನೋಡಿ, ಇದನ್ನು ಆ್ಯಕ್ಚುಲಿ ಇದನ್ನು ಪ್ರೂವ್ನು ಮಾಡ್ಕೊಂಡಿರ್ತೀವಿ ನಾವು. ಹೌದಾ? ಪಿ ಯು ಮಾಡ್ಕೋಬೇಕಾದ್ರೆ ಅಲ್ಲಿ ಹೇಳಿದ್ದೆ ಪಿ ಆಫ್ ಎ ಬೈ ಬಿ ಯಾಕೆ ನಮಗೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಪಿ ಆಫ್ ಬಿನೇ ಬರುತ್ತೆ ಅಂತೇಳಿ. ಹೌದಾ? ಆ್ಯಕ್ಚುಲಿ ಪಿ ಆಫ್ ಎ ಬೈ ಬಿ ಅಂದರೆ ಪ್ರಾಬಬಿಲಿಟಿ ಆಫ್ ಎ ಸಚ್ ದಟ್ ಬಿ ಈಸ್ ಆಲ್ರೆಡಿ ಅಕ್ಕರ್ಡ್ ಅಂತ ಹೇಳಿದ್ವಿ. ಹೌದಾ? ಫಾರ್ ಎಕ್ಸಾಂಪಲ್, ಹೌದಾ, ನೋಡಿ, ಈಗ ಟಾಸಿಂಗ್ಗೆ 2 ಕಾಯಿನ್ಸ್ ಅಂತ ತೊಗೊಂಡೆ ಅಂದರೆ ಅವಾಗ ಇಲ್ಲಿ ಹೆಡ್ ಟೇಲ್, ಟೇಲ್ ಹೆಡ್ ಮತ್ತು ಟೇಲ್ ಬರುತ್ತೆ. ನೆಕ್ಸ್ಟ್ ಈವೆಂಟ್ 1 ಎ ಅಂತ ತೊಗೊಂಡಿರ್ತೀನಿ ಜಸ್ಟ್ ಅದನ್ನ. ಹೌದಾ? ಇದನ್ನ ಎ ಅಂತ ತೊಗೊಂಡೆ ಅಂದರೆ ಗೆಟಿಂಗ್ ಅಟ್ಲೀಸ್ಟ್ 1 ಹೆಡ್ ಅಂತ ಹೇಳ್ತೀನಿ. ಗೆಟಿಂಗ್ ಅಟ್ಲೀಸ್ಟ್ 1 ಹೆಡ್ ಅಂದರೆ
ಹೆಡ್ ಟೇಲ್ ಹೆಡ್ ಬರುತ್ತೆ ಹೌದಾ. ಇದೇನು ನಮಗೆ ಗೆಟಿಂಗ್ ಅಟ್ಲೀಸ್ಟ್ ಒನ್ ಹೆಡ್ ಹೌದಾ. ಈವೆಂಟ್ ಬಿನ ಗೆಟಿಂಗ್ ಅಟ್ಲೀಸ್ಟ್ ಒನ್ ಟೇಲ್ ಅಂತ ಹೇಳಿದೆ ಅಂದರೆ ಹೆಡ್ ಟೇಲ್ ಹೆಡ್ ಟೇಲ್ ಹೌದಾ. ಇದು ಅಟ್ಲೀಸ್ಟ್ ಒನ್ ಟೇಲ್ ಇದು ಹೌದಾ. ನೋಡಿ ಈ ಥರ ಇತ್ತು ಅಂದ್ಕೊಳ್ಳಿ. ಈಗ ನಾವು ಪಿ ಆಫ್ ಎ ಬೈ ಬಿ ಅಂತ ಹೇಳಿದ್ರೆ ಹೌದಾ, ಪಿ ಆಫ್ ಎ ಕಂಡೀಷನಲ್ ಬಿ ಅಥವಾ ಪಿ ಆಫ್ ಎ ಸಚ್ ದಟ್ ಬಿ ಈಸ್ ಆಲ್ರೆಡಿ ಅಕ್ಕರ್ಡ್, ಬಿ ಆಗ್ಬಿಟ್ಟಿದೆ ಅಂತೇಳಿ ಹೌದಾ. ನೋಡಿ ಬಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇದು ಇನ್ನೊಂದು ಟೈಪ್ ಏನಂತ ಹೇಳ್ಬೋದು ಅಂತ ಹೇಳಿದ್ರಿ, ಪಿ ಆಫ್ ಎ ಹೌದಾ ಟೇಕಿಂಗ್ ಬಿ ಆಸ್ ಸ್ಯಾಂಪಲ್ ಸ್ಪೇಸ್ ಹೌದಾ. ನೋಡಿ ಪಿ ಆಫ್ ಎ ಟೇಕಿಂಗ್ ಬಿ ಆಸ್ ಸ್ಯಾಂಪಲ್ ಸ್ಪೇಸ್ ಅಂದಾಗ ಇಲ್ಲಿ ಎ ಚೇಂಜ್ ಆಗಿಬಿಡುತ್ತೆ ನಮಗಿದು. ನೋಡಿ ಎ ಏನಾಗ್ಬಿಡುತ್ತೆ ಅಂದರೆ ಈಗ ಬಿನ ಸ್ಯಾಂಪಲ್ ಸ್ಪೇಸ್ ಅಂದ್ಕೋಬೇಕು, ಇದನ್ನು ಸ್ಯಾಂಪಲ್ ಸ್ಪೇಸ್ ಅಂದ್ಕೊಂಡ್ಬಿಂದ್ರೆ ಅವಾಗ ಎ ಏನಾಗುತ್ತೆ ಅಟ್ಲೀಸ್ಟ್ ಒನ್ ಇರಬೇಕು ಅಥವಾ ಒನ್ಗಿಂತ ಜಾಸ್ತಿ ಇರಬೇಕು ಅಂದರೆ ಹೆಡ್ ಟೇಲ್ ಮತ್ತು ಟೇಲ್ ಹೆಡ್ ಇವೆರಡೇ ಬರುತ್ತೆ. ಹೆಡ್ ಬರೋದೇ ಇಲ್ಲ ಹೌದಾ. ಸರಿ, ಹೆಡ್ ಬರೋದೇ ಇಲ್ಲ. ಯಾಕೆ ಹೆಡ್ ಬರೋದೇ ಇಲ್ಲ ಅಂದರೆ ಸ್ಯಾಂಪಲ್ ಸ್ಪೇಸಲ್ಲಿ ನಮಗೆ ಏನಿಲ್ಲ, ಹೆಡ್ ಇಲ್ಲ ಅಲ್ಲಿ, ಅದಕ್ಕೆ ಹೆಡ್ ತೊಗೊಳಕ್ಕೆ ಬರೋಲ್ಲ. ನಾವು ಇದನ್ನು ಸ್ಯಾಂಪಲ್ ಸ್ಪೇಸ್ ಅಂದ್ಕೊಂಡಾಗ ಎ ಹಿಂಗಾಗಿರುತ್ತೆ ಹೌದಾ. ಅದೇ ನಾವು ಇದನ್ನು ಸ್ಯಾಂಪಲ್ ಸ್ಪೇಸ್ ಅಂದ್ಕೊಂಡೆ ಅಂದರೆ ಅವಾಗ ಎ ಈ ಥರ ಬರುತ್ತೆ, ಹೆಡ್ ಟೇಲ್ ಹೆಡ್ ಅಷ್ಟೇ ಬರುತ್ತಾನೆ. ಹಾಗಾದರೆ ಪ್ರಾಬಬಿಲಿಟಿ ಆಫ್ ಎ ಟೇಕಿಂಗ್ ಬಿ ಆಸ್ ಎ ಸ್ಯಾಂಪಲ್ ಸ್ಪೇಸ್ ಅಂದರೆ ಎನ್ ಆಫ್ ಎ ಏನಾಗ್ಬಿಡುತ್ತೆ ನನಗಲ್ಲಿ 2 ಬರುತ್ತೆ. ಎನ್ ಆಫ್ ಎಸ್ ಅಂದರೆ ಸ್ಯಾಂಪಲ್ ಸ್ಪೇಸ್ನ ಬಿ ತೊಗೋಬೇಕು ತಾನೆ ನಾನು, ಅವಾಗ ಬಿ ತೊಗೊಂಡೆ ಅಂದರೆ ಅದು 3 ಆಗಿರುತ್ತೆ, ಅಂದರೆ 2/3 ಬಂತು ತಾನೆ. ಆದರೆ ಇಲ್ಲಿ ನಾವು ಎಲ್ಲ ಬರ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ. ಜನರಲ್ ಕೇಸಲ್ಲಿ ಮಾಡ್ಕೋಬೇಕು ಅಂದರೆ ಆ್ಯಕ್ಚುಲಿ ಇದು ಅಲ್ಲ, ಇದೇನಾಗುತ್ತೆ ಅಂದರೆ ಇದು ನೋಡಿ ಇವೆರಡದು ಇಂಟರ್ಸೆಕ್ಷನ್ ಆಗುತ್ತಾ. ನೋಡಿ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಹೆಡ್ ಟೇಲ್ ಹೆಡ್ ಬರುತ್ತಾನೆ ಹೌದಾ, ಅದೇ ಇಲ್ಲಿರೋದು. ಅದಕ್ಕೆ ನೋಡಿ ಇನ್ನೇನು ಬರ್ಕೊತೀವಿ ಅಂದರೆ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಹೌದಾ. ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಹೆಡ್ ಟೇಲು ಮತ್ತು ಟೇಲು ಹೆಡ್ ಹೌದಾ ಬೈ ಎನ್ ಆಫ್ ಬಿ ಯಾಕೆ ತೊಗೋಬೇಕು ನಾನು, ಟೇಕಿಂಗ್ ಬಿ ಆಸ್ ಸ್ಯಾಂಪಲ್ ಸ್ಪೇಸ್ ತಾನೆ, ಅದಕ್ಕೆಲ್ಲ ಎನ್ ಆಫ್ ಬಿ ಬರ್ಕೊಂಡಿದ್ದೀವಿ ಹೌದಾ. ಈಗ ಡಿವೈಡ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಎನ್ ಆಫ್ ಎಸ್ ಮಾಡ್ಕೊತೀನಿ. ಅವಾಗ ನಮಗೆ ಇದೇನು ಬರುತ್ತೆ ಅಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಪಿ ಆಫ್ ಬಿ ಬಂದ್ಬಿಡುತ್ತೆ ಹೌದಾ. ಹೇಗೆ ನೋಡಿ ಇದು ಇಂಪಾರ್ಟೆಂಟ್ ನಮಗೆ, ಇದು ಜಸ್ಟ್ ಐಡಿಯಾ ಗೊತ್ತಿಲ್ಲ ಅಷ್ಟೇ, ಇಲ್ಲ ಅದನ್ನೇ ಪ್ರೂವ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಇಲ್ಲಿ ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ಆದರೆ ನೋಡಿ ಕಂಡೀಷನಲ್ ಪ್ರಾಬಬಿಲಿಟಿಯಲ್ಲೂ ಏನೇನು ಫಾರ್ಮುಲಾ ಗೊತ್ತಿರಲೇಬೇಕು ಅಂತ ಹೇಳಿದ್ರೆ ನೋಡಿ ಇಷ್ಟು ಫಾರ್ಮುಲಾ ಇಂಪಾರ್ಟೆಂಟೇ ನಮಗೆ ಕಂಡೀಷನಲ್ ಪ್ರಾಬಬಿಲಿಟಿಯಲ್ಲಿ. ಇದು ಗೊತ್ತಿರಬೇಕು ಯಾವುದ್ಯಾವುದು ಅಂತ ಹೇಳಿದ್ರೆ ನೋಡಿ ನೋಟ್ ಫಸ್ಟ್ ಒನ್ ಪಿ ಆಫ್ ಎ ಬೈ ಬಿ ಅಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಪಿ ಆಫ್ ಬಿ, ಮತ್ತು ಡಿನಾಮಿನೇಟರ್ ಬಿ ಇದೆ ತಾನೆ, ದೇರ್ಫೋರ್ ಪಿ ಆಫ್ ಬಿ ನಾಟ್ ಈಕ್ವಲ್ ಟು 0 ಅಂತ ಹೇಳ್ತೀನಿ. ಸೆಕೆಂಡ್ ಒನ್ ಇದನ್ನೇ ಪಿ ಆಫ್ ಬಿ ಬೈ ಎ ಅಂತ ಹೇಳಿದ್ರು ಅಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಡಿನಾಮಿನೇಟರ್ ಎ ಇದೆ, ಅದಕ್ಕೆ ಪಿ ಆಫ್ ಎ ವೇರ್ ಪಿ ಆಫ್ ಎ ನಾಟ್ ಈಕ್ವಲ್ ಟು 0 ಅಂತ ಹೇಳ್ತೀವಿ ಹೌದಾ. ಥರ್ಡ್ ಒನ್ ನೋಡಿ ಪಿ ಆಫ್ ಎ ಬೈ ಎ ಯಾವಾಗಲೂ ಏನಾಗಿರುತ್ತೆ ಅಂದರೆ 1 ಆಗಿರುತ್ತೆ ಹೌದಾ. ಇದನ್ನ ಬೇಕಾದ್ರೆ ಪ್ರೂವ್ ಮಾಡ್ಕೋಬೋದು ನಾವು. ಇದನ್ನ ಯಾವ ಥರ ಪ್ರೂವ್ ಮಾಡ್ಬೋದು ಅಂದರೆ ನಾವು ಇಲ್ಲಿ ಪಿ ಆಫ್ ಎ ಬೈ ಎ ಅಂತ ಹೇಳಿದ್ರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಎ ಬೈ ಪಿ ಆಫ್ ಎ ಆಗುತ್ತೆ. ಪಿ ಆಫ್ ಎ ಇಂಟರ್ಸೆಕ್ಷನ್ ಎ ಅಂದರೆ ಪಿ ಆಫ್ ಎನೇ ಬೈ ಪಿ ಆಫ್ ಎ ಹೌದಾ. ಕ್ಯಾನ್ಸಲ್ ಆಗಿಬಿಟ್ಟು 1 ಬರುತ್ತೆ ಅಷ್ಟೇ ಹೌದಾ. ಯಾಕಂದರೆ ಎ ಇಂಟರ್ಸೆಕ್ಷನ್ ಎ ಅಂದರೆ ಏನೇ ಬರುತ್ತೆ, ಐಡಮ್ ಪೊಟೆಂಟ್ ಲಾ ಅದು ಹೌದಾ. ನೆಕ್ಸ್ಟ್ ನೋಡಿ ಫೋರ್ತ್ ಒನ್ ಪಿ ಆಫ್ ಎಸ್ ಬೈ ಎ ಅಂತ ಹೇಳಿದ್ರೆ ಇದನ್ನು 1 ಅಂತಲೇ ಬರಿತೀವಿ ಹೌದಾ.
ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಇದನ್ನು ಮಾಡ್ಕೊತೀವಿ ಅಂದರೆ ಪಿ ಆಫ್ ಎಸ್ ಬೈ ಎ ಅಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಎಸ್ ಬೈ ಪಿ ಆಫ್ ಎ. ಸಿನ್ಸ್ ಎ ಈಸ್ ದ ಸಬ್ಸೆಟ್ ಆಫ್ ಎಸ್ ಇತ್ತು ಅಂದರೆ ಎ ಇಂಟರ್ಸೆಕ್ಷನ್ ಎಸ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಏನೇ ಬರುತ್ತೆ. ಅದಕ್ಕೆ ಪಿ ಆಫ್ ಎ ಬೈ ಪಿ ಆಫ್ ಎ ಆಗ್ಬಿಟ್ಟು 1. ಹೌದಾ ನೋಡಿ, ಈ ಥರದ್ದೆಲ್ಲ ಪ್ರೂಫ್ನ ನಾವು ಪಿ ಯು ಅಲ್ಲಿ ಮಾಡ್ಕೊಂಡಿರ್ತೀವಿ. ಹೌದಾ, ಜಸ್ಟ್ ನಮಗೆ ಫಾರ್ಮುಲಾ ಗೊತ್ತಿದ್ರೆ ಸಾಕಿದೆ. ನೋಡಿ ಇನ್ನೂ ಏನೇನು ಬರ್ಕೋಬೋದು ಫಾರ್ಮುಲಾ ಅಂದರೆ ಎಡಿಷನ್ ಥಿಯರಮ್ ಆನ್ ಪ್ರಾಬಬಿಲಿಟಿನ ಸ್ವಲ್ಪ ಚೇಂಜ್ ಮಾಡ್ಬೋದು. ಪಿ ಆಫ್ ಎ ಯೂನಿಯನ್ ಬಿ ಬೈ ಸಿ ಅಂತ ತೊಗೊತೀನಿ. ಸ್ಯಾಂಪಲ್ ಸ್ಪೇಸ್ ಇರಬೇಕಂತ ಏನಿಲ್ಲ. ಪಿ ಆಫ್ ಎ ಯೂನಿಯನ್ ಬಿ ಬೈ ಸಿ ಇತ್ತು ಅಂದರೆ ಇದನ್ನ ಪಿ ಆಫ್ ಎ ಬೈ ಸಿ ಪ್ಲಸ್ ಪಿ ಆಫ್ ಬಿ ಬೈ ಸಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಸಿ ಅಂತ ಬರೀಬೋದು. ಆಯ್ತಲ್ಲ ನೋಡಿ, ಇನ್ನೂ ಇಂಪಾರ್ಟೆಂಟೇ. ನೆಕ್ಸ್ಟ್ ನೋಡಿ, ಪಿ ಆಫ್ ಎ ಡ್ಯಾಶ್ ಬೈ ಬಿ ಇತ್ತು ಅಂದರೆ 1 ಮೈನಸ್ ಪಿ ಆಫ್ ಎ ಬೈ ಬಿ ಬರೀಬೋದು. ನೋಡಿ, ಪಿ ಆಫ್ ಎ ಡ್ಯಾಶ್ ಬೈ ಬಿ ಇತ್ತು ಅಂದ್ರೂ 1 ಮೈನಸ್ ಪಿ ಆಫ್ ಎ ಬೈ ಬಿ ಅಂತ ಬರೀಬೋದು. ಇಲ್ಲಿ ನೋಡಿ, ಪಿ ಆಫ್ ಎ ಬೈ ಬಿನ ಬರಿಬೇಕು ಅಂತ ಹೇಳಿದ್ರೆ ಇದನ್ನು ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಎನ್ ಆಫ್ ಬಿ ವೇರ್ ಎನ್ ಆಫ್ ಬಿ ನಾಟ್ ಈಕ್ವಲ್ ಟು 0 ಬರಿಬೇಕು ಅಂದರೆ ಸ್ಯಾಂಪಲ್ ಸ್ಪೇಸಲ್ಲಿರೋ ಎಲ್ಲ ಎಲಿಮೆಂಟಿಂದು ಪ್ರಾಬಬಿಲಿಟಿ ಸೇಮ್ ಇರಬೇಕು. ಅವ ಮಾತ್ರ ಈ ಥರ ಬರಿಬೋದು. ಆಯ್ತಲ್ಲ, ಸ್ಯಾಂಪಲ್ ಸ್ಪೇಸಲ್ಲಿರೋ ಎಲ್ಲ ಎಲಿಮೆಂಟಿಂದು ಪ್ರಾಬಬಿಲಿಟಿ ಸೇಮ್ ಇರಬೇಕು. ಹೌದಾ, ಅಂದರೆ ಇಲ್ಲಿ ಇಫ್ ಆ್ಯಂಡ್ ಓನ್ಲಿ ಇಫ್ ಇಲ್ಲಿ ಏನು ಕಂಡೀಷನ್ ಬರೀತಿದ್ದೀನಿ ಅಂದರೆ ನೋಡಿ, ಪ್ರಾಬಬಿಲಿಟಿ ಆಫ್ ಆಲ್ ಎಲಿಮೆಂಟ್ಸ್ ಇನ್ ಎ ಸ್ಯಾಂಪಲ್ ಸ್ಪೇಸ್ ಶುಡ್ ಬಿ ಈಕ್ವಲ್. ನೋಡಿ, ಈ ಥರ ಇದ್ದರೆ ಮಾತ್ರ ಬರೀಬೋದು. ನಮಗೇನಾದ್ರು ಒಂದೊಂದು ಥರ ಬರ್ತಾ ಇದೆ ಅಂತ ಹೇಳಿದ್ರೆ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಎನ್ ಆಫ್ ಬಿ ಬರ್ಕೊಂಡ್ರೆ ತಪ್ಪಾಗ್ಬಿಡುತ್ತೆ. ಆಯ್ತಲ್ಲ, ಅದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡಬೇಕು ಅಂದರೆ ಪ್ರಾಬಬಿಲಿಟಿ ಆಫ್ ಆಲ್ ಎಲಿಮೆಂಟ್ಸ್ ಇನ್ ಎ ಸ್ಯಾಂಪಲ್ ಸ್ಪೇಸ್ ಶುಡ್ ಬಿ ಈಕ್ವಲ್. ಈ ಥರ ಇದ್ದರೆ ಮಾತ್ರ ಡೈರೆಕ್ಟಾಗಿ ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡ್ಬೋದು. ಪಿ ಆಫ್ ಬಿ ಇಂಟರ್ಸೆಕ್ಷನ್ ಎ ಇತ್ತು ಅಂದರೆ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಎನ್ ಆಫ್ ಎ ಬರಿತೀವಿ, ವೇರ್ ಎನ್ ಆಫ್ ಎ ನಾಟ್ ಈಕ್ವಲ್ ಟು 0. ಹೌದಾ, ನೋಡಿ ಇಷ್ಟು ಐಡಿಯಾ ಕರೆಕ್ಟಾಗಿ ಗೊತ್ತಿರಲಿ. ನೋಡಿ, ಕಂಡೀಷನಲ್ ಪ್ರಾಬಬಿಲಿಟಿಯಲ್ಲಿ ಈ ಫಾರ್ಮುಲಾನೆಲ್ಲ ನಾವು ಡೈರೆಕ್ಟಾಗಿ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಆಯ್ತಲ್ಲ, ನೆಕ್ಸ್ಟ್ ನೋಡಿ, ಕಂಡೀಷನಲ್ ಪ್ರಾಬಬಿಲಿಟಿ ಆದಮೇಲೆ ನಾವು ಸೆಕೆಂಡ್ ಪಿ ಯು ಅಲ್ಲಿ ಮಲ್ಟಿಪ್ಲಿಕೇಶನ್ ಥಿಯರಮ್ ಆಫ್ ಪ್ರಾಬಬಿಲಿಟಿ ಮಾಡ್ಕೊಂಡಿರ್ತೀವಿ. ಹೌದಾ, ಮಲ್ಟಿಪ್ಲಿಕೇಶನ್ ಥಿಯರಮ್ ಆಫ್ ಪ್ರಾಬಬಿಲಿಟಿ. ನೋಡಿ, ಅಲ್ಲಿ ಎಡಿಷನ್ ಥಿಯರಮ್ ಆಫ್ ಪ್ರಾಬಬಿಲಿಟಿ ಇತ್ತು ಅಂದರೆ ಪಿ ಆಫ್ ಎ ಪ್ಲಸ್ ಬಿ ಅಂತ ಹೇಳಿದ್ರೆ ಪಿ ಆಫ್ ಎ ಯೂನಿಯನ್ ಬಿ ತೊಗೊಂಡ್ವಿ. ಹೌದಾ, ಮಲ್ಟಿಪ್ಲಿಕೇಶನ್ ಥಿಯರಮ್ ಆಫ್ ಪ್ರಾಬಬಿಲಿಟಿ ಅಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ತೊಗೊತೀವಿ ಅಷ್ಟೇ. ಹೌದಾ, ಅಥವಾ ಇದಕ್ಕೆ ಏನಂತ ಹೇಳ್ತೀವಿ ಅಂದರೆ ಸೈಮಲ್ಟೇನಿಯಸ್ ಅಕ್ಕರೆನ್ಸ್ ಆಫ್ 2 ಇವೆಂಟ್ಸ್ ಬಂತು ಅಂದರೆ ಮಲ್ಟಿಪ್ಲಿಕೇಶನ್ ಥಿಯರಮ್ ಆಫ್ ಪ್ರಾಬಬಿಲಿಟಿ ಯೂಸ್ ಮಾಡ್ತೀವಿ. ಅಂದರೆ ಇದನ್ನ ಯಾವಾಗ ಯೂಸ್ ಮಾಡ್ಬೇಕು ನಾವಲ್ಲಿ? ಸೈಮಲ್ಟೇನಿಯಸ್ ಅಕ್ಕರೆನ್ಸ್ ಆಫ್ 2 ಇವೆಂಟ್ಸ್. ಹೌದಾ, simultaneous occurrence of 2 or more events. ಇತ್ತು ಅಂದರೆ ನಾವು ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಯೂಸ್ ಮಾಡ್ತೀವಿ. ಹೌದಾ, ನೋಡಿ ಇದನ್ನು ಯಾವ ಥರ ಹೇಳಿರ್ತೀವಿ ಫಾರ್ಮುಲಾ ಅಂತೇಳಿ ಇದು ಗೊತ್ತಿರ್ಬೇಕು ನಮಗೆ. ಈ ಫಾರ್ಮುಲಾನ ನೋಡಿ, ಏನಾದ್ರು ಒಂದೇ ಒಂದಿತ್ತು ಅಂದರೆ ಪಿ ಆಫ್ 2 ಇವೆಂಟ್ಸ್ ಇತ್ತು ಅಂದರೆ ಎ ಇಂಟರ್ಸೆಕ್ಷನ್ ಬಿ ಸೈಮಲ್ಟೇನಿಯಸ್ ಅಕ್ಕರೆನ್ಸ್ ಆಫ್ 2 ಇವೆಂಟ್ಸ್ ಇದು. ಆಯ್ತಲ್ಲ, ಇತ್ತು ಅಂದರೆ ಡೈರೆಕ್ಟ್ ಫಾರ್ಮುಲಾ ಹೇಗೆ ಬರೀತೀವಿ ಅಂದರೆ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬೈ ಎ ಅಂತ ಬರೀತೀವಿ. ಅಂದರೆ ನೋಡಿ ಯಾವ ಥರ ಬರ್ಕೊತಾ ಇದ್ದೀವಿ ಅಂದರೆ ಪಿ ಆಫ್ ಎ ಇಂಟು ನೆಕ್ಸ್ಟ್ ಇರೋದು ಬಿ ತಾನೆ, ಪಿ ಆಫ್ ಬಿ ಬೈ ಎ ಹಿಂದ್ಗಡೆ ಏನಾಗಿರುತ್ತಲ್ಲ ಅದನ್ನು ಬರ್ಕೋಬೋದು. ಹೌದಾ, ಅಂದರೆ ಪಿ ಆಫ್ ಎ ಡಿನಾಮಿನೇಟರ್ ಇದೆ, ಪಿ ಆಫ್ ಎ
ನಾಟ್ ಈಕ್ವಲ್ ಟು 0 ಬರೀಬೋದು. ಸೇಮ್ ಟೈಪ್ ನೋಡಿ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಇತ್ತು ಅಂದರೆ ಇದನ್ನ ಹೇಗೆ ಬರಿತೀವಿ ಅಂದರೆ ಫಸ್ಟ್ ಇರೋದು ಪಿ ಆಫ್ ಎ, ಇದು ಪಿ ಆಫ್ ಎ ಬರ್ಕೊತೀವಿ. ನೆಕ್ಸ್ಟ್ ಪಿ ಆಫ್ ಬಿ ಬೈ ಎ ಬರಿತೀವಿ. ನೆಕ್ಸ್ಟ್ ಪಿ ಆಫ್ ಸಿ ಬೈ ಎ ಇಂಟರ್ಸೆಕ್ಷನ್ ಬಿ ಬರಿತೀವಿ. ಹೌದಾ? ಅಂದರೆ ನೋಡಿ ಹಿಂದ್ಗಡೆ ಇರೋದನ್ನ ಬರೀತಾ ಹೋಗ್ಬೇಕಷ್ಟೇ. ನೋಡಿ ಇದನ್ನೇ ಈಗ ಮೋರ್ ದ್ಯಾನ್ ಒನ್ ಈವೆಂಟ್ಸ್ ಇತ್ತು ಅಂದರೆ ಈಗ A1 intersection, A2 intersection, A3 and so on intersection AN ಇತ್ತು ಅಂದರೆ ಹೌದಾ? ಈ ಥರ ಇತ್ತು ಅಂದರೆ ಇದಕ್ಕೆ ನಾವು ಹೇಗೆ ಬರ್ಕೊಂತೀವಿ ಅಂದರೆ ಫಸ್ಟ್ ಪಿ ಆಫ್ A1 ಇದೆ ತಾನೆ, ಪಿ ಆಫ್ A1, ನೆಕ್ಸ್ಟ್ ಪಿ ಆಫ್ ನೆಕ್ಸ್ಟ್ ಇರೋದು A2 ಅಲ್ಲ, ಅದಕ್ಕೆ A2 ಬೈ ಹಿಂದ್ಗಡೆ ಇರೋದು ಬರೀಬೇಕು A1, ನೆಕ್ಸ್ಟ್ ಪಿ ಆಫ್ A3 ಬೈ A1 ಇಂಟರ್ಸೆಕ್ಷನ್ A2. ಹೌದಾ? ಈ ಥರ ಅಪ್ ಟು ಲಾಸ್ಟಿಗೆ ಏನು ಬರೀತೀವಿ ಅಂದರೆ ಪಿ ಆಫ್ ಎ ಎನ್ ಬೈ A1 ಇಂಟರ್ಸೆಕ್ಷನ್ A2 ಅಪ್ ಟು AN ಮೈನಸ್ 1. ಹೌದಾ? ನೋಡಿ ಈ ಥರ ಫಾರ್ಮುಲಾ ಬರ್ಕೊಂಡು ಹೋಗ್ತೀವಿ ಅಷ್ಟೇ. ಈ ಥರ ಎಷ್ಟೇ ಇದನ್ನು ಡೈರೆಕ್ಟಾಗಿ ನಾವು ಬರೀಬೋದು. ಹೌದಾ? ಇದೇನಿದು ಸೈಮಲ್ಟೇನಿಯಸ್ ಅಕರೆನ್ಸ್ ಆಫ್ 2 ಆರ್ ಮೋರ್ ಈವೆಂಟ್ಸ್. ಹೌದಾ? ನೋಡಿ ಮತ್ತೆ ಇದೇನು ನಮಗಿದು ಪ್ರಾಬಬಿಲಿಟಿ ಆಫ್ ಬಿ ಸಚ್ ದಟ್ ಎ ಈಸ್ ಆಲ್ರೆಡಿ ಅಕರ್ಡ್ ಅಂತೇಳಿ. ಇದರ ಮೀನಿಂಗು ಪ್ರಾಬಬಿಲಿಟಿ ಆಫ್ ಸಿ ಸಚ್ ದಟ್ ಎ ಆ್ಯಂಡ್ ಬಿ ಆರ್ ಆಲ್ರೆಡಿ ಅಕರ್ಡ್ ಅಂತೇಳಿ. ಹೌದಾ? ಅಂದರೆ ಎರಡು ಈವೆಂಟ್ ಆದಮೇಲೆ ನೆಕ್ಸ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ. ಅಂದರೆ ಜಾಸ್ತಿ ನಾವು ಇದನ್ನು ವಿತೌಟ್ ರಿಪ್ಲೇಸ್ಮೆಂಟ್ ಇದ್ದಾಗ ಇದನ್ನು ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಹೌದಾ? ಇದರಲ್ಲೀಗ ಒಂದು ಬಾಕ್ಸ್ ಅಂತ ತೊಗೊತೀನಿ. A box containing, ಹೌದಾ, ನೋಡಿ 4 ರೆಡ್ ಬಾಲ್ಸ್, ಹೌದಾ, ಮತ್ತು 3 ಬ್ಲೂ ಬಾಲ್ಸ್ ಅಂತ ತೊಗೊತೀನಿ, ಮತ್ತು 2 ಗ್ರೀನ್ ಬಾಲ್ಸ್. ಈ ಥರ ತೊಗೊಂಡಿದ್ದೆ ಅಂದರೆ ಅವಾಗಿಲ್ಲಿ ಆ್ಯಕ್ಚುಲಿ ಎನ್ ಆಫ್ ಎಸ್ ಏನಿದೆ ಅಂದರೆ 4 + 3 7 + 2 ಅಂದರೆ 9 ಇದೆ. ಹೌದಾ? ಅದು ನೋಡಿ ಇಂಪಾರ್ಟೆಂಟ್ ಆಗಿ ಈಗ ಈವೆಂಟ್ನ ಫಸ್ಟ್ ಈವೆಂಟ್ ಏನಂತ ಹೇಳ್ತೀನಿ ಅಂದರೆ ಫಸ್ಟ್ ಡ್ರಾನ್ ಬಾಲ್ ಈಸ್ ಬ್ಲೂ ಅಂತ ಹೇಳ್ತೀನಿ. ಹೌದಾ? ನೆಕ್ಸ್ಟ್ ಈವೆಂಟ್ ಬಿನ ಸೆಕೆಂಡ್ ಡ್ರಾನ್ ಬಾಲ್ ಈಸ್ ರೆಡ್ ಅಂತ ಹೇಳ್ತೀನಿ. ಈವೆಂಟ್ ಸಿನ ಥರ್ಡ್ ಡ್ರಾನ್ ಬಾಲ್ ಈಸ್ ಎಗೇನ್ ರೆಡ್ ಅಂತಲೇ ಹೇಳ್ತೀನಿ. ಹೌದಾ? ನಮಗೆ ಏನಾದರೂ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಬೇಕು ಅಂದ್ಕೊಡಿ. ಅಂದರೆ 3 ಈವೆಂಟು ಮಾಡ್ಕೊತೀವಿ. ಅಂದರೆ 3 ಬಾಲ್ನ ಡ್ರಾ ಮಾಡ್ತೀನಿ. ಫಸ್ಟ್ ಬಾಲ್ ಬ್ಲೂ, ಸೆಕೆಂಡ್ ಬಾಲ್ ರೆಡ್, ಥರ್ಡ್ ಬಾಲು ರೆಡ್ಡೇ ಬರಬೇಕು. ಹೌದಾ? ಈ ಥರ ಇತ್ತು. ಮತ್ತು ಇದನ್ನು ನಾನು ವಿತೌಟ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ವಿ ಅಂದರೆ ಅವಾಗ ನಾವು ಇದನ್ನು ಮಾಡ್ಕೋಬೇಕು. ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಅಂದರೆ ಇವಾಗ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬೈ ಎ ಇಂಟು ಪಿ ಆಫ್ ಸಿ ಬೈ ಎ ಇಂಟರ್ಸೆಕ್ಷನ್ ಬಿ ಮಾಡ್ಕೊತೀವಿ ಅಷ್ಟು. ಹೌದಾ? ಅಂದರೆ ನೋಡಿ ಪಿ ಆಫ್ ಎ ಅಂದರೆ ಫಸ್ಟ್ ಡ್ರಾನ್ ಬಾಲ್ ಈಸ್ ಬ್ಲೂ. ಫಸ್ಟ್ ಟೈಮ್ ಡ್ರಾ ಮಾಡಬೇಕಾದ್ರೆ ನಮಗೆ ಇದೇ ಇರುತ್ತೆ. ಹೌದಾ? ಸೇಮ್ ಬಾಕ್ಸೇ ಇರ್ತದೆ. ಹೌದಾ? ಅಂದರೆ ಈ ಬಾಕ್ಸಲ್ಲಿ ಏನೇನಿರುತ್ತೆ ಅಂದರೆ ನಿಮಗೆ 4 ರೆಡ್, 3 ಬ್ಲೂ, 2 ಗ್ರೀನ್. ಹೌದಾ? ಅಂದರೆ ಅವಾಗ ಏನು ಬರುತ್ತೆ, ಫಸ್ಟ್ ಡ್ರಾನ್ ಬಾಲ್ ಇಸ್ ಬ್ಲೂ ತಾನೆ, ಬ್ಲೂ ಅಂತ ಹೇಳಿದ್ರೆ 3 ಬ್ಲೂ ಇದೆ. ಹೌದಾ? ನೆಕ್ಸ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಬಾಕ್ಸ್ ಅಥವಾ ನಂಬರ್ ಆಫ್ ಬಾಲ್ಸ್ ಇನ್ ದ ಬಾಕ್ಸ್ ಎಷ್ಟು ಬರುತ್ತೆ, 9. ಇದು ಪಿ ಆಫ್ ಎ ಆಯಿತು. ನೋಡಿ ಪಿ ಆಫ್ ಬಿ ಬೈ ಎ ಅಂತ ಹೇಳಿದ್ರೆ ಪ್ರಾಬಬಿಲಿಟಿ ಆಫ್ ಬಿ ಅಂದರೆ ಏನು, ರೆಡ್ ಬಾಲ್ನ ಡ್ರಾ ಮಾಡಬೇಕು ಸಚ್ ದಟ್ ಎ ಈಸ್ ಆಲ್ರೆಡಿ ಅಕ್ಕರ್ಡ್. ಎ ಈಸ್ ಆಲ್ರೆಡಿ ಅಕ್ಕರ್ಡ್ ಅಂದರೆ ಒಂದು ಬ್ಲೂ ಬಾಲ್ನ ಡ್ರಾ ಮಾಡಿಬಿಟ್ಟಿದ್ದೀವಿ ಅಂತ. ಬ್ಲೂ ಬಾಲ್ನ ಡ್ರಾ ಮಾಡಿದ್ವಿ ಅಂದರೆ ಅವಾಗ ಇಲ್ಲಿ ಏನಾಗಿರುತ್ತೆ ಅಂದರೆ 4 ರೆಡ್, 2 ಬ್ಲೂ, 2 ಗ್ರೀನ್ ಇರುತ್ತೆ. ಅವಾಗ ಸ್ಯಾಂಪಲ್ ಸ್ಪೇಸಲ್ಲಿ ಎಲಿಮೆಂಟ್ ಚೇಂಜ್ ಆಗಿಬಿಡುತ್ತೆ. ಹೌದಾ? ಅಂದರೆ 9 ಇರೋ ಬದಲಿ 8 ಆಗುತ್ತೆ. ಈಗ ರೆಡ್ ಬಾಲ್ನ ಡ್ರಾ ಮಾಡಬೇಕಂದ್ರೆ 4 ರೆಡ್ ಇದೆ ತಾನೆ, ಅದಕ್ಕೆ 4. ನೆಕ್ಸ್ಟ್ ನೋಡಿ ಪಿ ಆಫ್ ಸಿ ಬೈ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಏನೂ ಆಗಿದೆ ಬಿನೂ ಆಗಿದೆ ಅಂತೇಳಿ. ಅಂದರೆ ಒಂದು ಬ್ಲೂ ಬಾಲು ಒಂದು ರೆಡ್ ಬಾಲ್ನ ಡ್ರಾ ಮಾಡಿದ್ದೀವಿ ಅಂತ. ಒಂದು ಬ್ಲೂ ಬಾಲು ಒಂದು ರೆಡ್ ಬಾಲ್ನ ಡ್ರಾ ಮಾಡಿದ್ದೀವಿ ಅಂದರೆ 3 ರೆಡ್,
2 ಬ್ಲೂ 2 ಗ್ರೀನ್ ಇರುತ್ತೆ ಹೌದಾ. ಅದರಲ್ಲಿ ಟೋಟಲ್ಲು 7 ಇದೆ ಹೌದಾ. ನೆಕ್ಸ್ಟ್ ಅಲ್ಲಿ ಮತ್ತೆ ರೆಡ್ ಬಾಲ್ನ ಡ್ರಾ ಮಾಡಬೇಕಂದ್ರೆ 3. ಇದು ಸಿಂಪ್ಲಿಫೈ ಮಾಡಿದಾಗ ಬರುತ್ತೆ ಅಷ್ಟೇ ಆನ್ಸರ್ ಹೌದಾ. ಅಂದರೆ ನೋಡಿ ಇಲ್ಲಿ ಸೈಮಲ್ಟೇನಿಯಸ್ ಅಕರೆನ್ಸ್ ಆಫ್ 3 ಇವೆಂಟ್ಸ್, ಅಂದರೆ ಇದು 3 ಇವೆಂಟ್ ಆಗಬೇಕು ಅಂದರೆ ಈ ಥರ ಫಾರ್ಮುಲಾ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಹೌದಲ್ಲ. ಈಗ ನೋಡಿ ಇದು ಗೊತ್ತಿರಬೇಕು, ಸೈಮಲ್ಟೇನಿಯಸ್ ಅಕರೆನ್ಸ್ ಆಫ್ ಎನ್ ಇವೆಂಟ್ಸ್ ಇತ್ತು ಅಂದರೆ ಅಲ್ಲಿ ಏನು ಯೂಸ್ ಮಾಡ್ತೀವಿ ನಾವು, ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಯೂಸ್ ಮಾಡ್ತೀವಿ ಅಷ್ಟೇ ಹೌದಾ. ನೋಡಿ ಇದರಲ್ಲೇ ನೆಕ್ಸ್ಟ್ ಏನೇನು ಕಲ್ತ್ಕೊಂಡಿರ್ತೀವಿ ಅಂದರೆ ಇಂಡಿಪೆಂಡೆಂಟ್ ಈವೆಂಟ್ಸು ಮತ್ತು ಡಿಪೆಂಡೆಂಟ್ ಈವೆಂಟ್ಸ್ನ ಕಲ್ತಿರ್ತೀವಿ. ನೋಡಿ ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಹೇಳಿದ್ರೆ ಯಾವ ಥರ ಡಿಫೈನ್ ಮಾಡಿರ್ತೀವಿ ಅಂತ ಗೊತ್ತಿರಬೇಕು. ನೋಡಿ ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಹೇಳಿದ್ರೆ ಹೇಗೆ ಡಿಫೈನ್ ಮಾಡಿರ್ತೀವಿ ಅಂದ್ರೆ ಈಸಿ ಇದೆ. ಈಗ ಪಿ ಆಫ್ ಎ ಬೈ ಬಿ ಅಂತ ಹೇಳಿದ್ರೆ ಇದು ಮೀನಿಂಗ್ ಏನು, ಪ್ರಾಬಬಿಲಿಟಿ ಆಫ್ ಎ ಬಿ ಈಸ್ ಆಲ್ರೆಡಿ ಅಕ್ಕರ್ಡ್, ಅಂದರೆ ಎ ಈಸ್ ಡಿಪೆಂಡ್ಸ್ ಆನ್ ಬಿ ಅಂತೇಳಿ ಹೌದಾ. ಇದು ವ್ಯಾಲ್ಯೂ ಏನಾದರೂ ನನಗೆ ಪಿ ಆಫ್ ಎನೇ ಬಂತು ಅಂದರೆ ನನಗೆ ಬಿ ಎಗೆ ಏನು ಎಫೆಕ್ಟ್ ಮಾಡ್ತಿಲ್ಲ ಅಂತೇಳಿ ಹೌದಾ. ಬಿ ಏನು ಎಫೆಕ್ಟೇ ಮಾಡ್ತಿಲ್ಲ ಅಂತ ಹೇಳಿದ್ರೆ ಪಿ ಆಫ್ ಎ ಬೈ ಬಿ ಈಸ್ ಈಕ್ವಲ್ ಟು ಪಿ ಆಫ್ ಎ ಬರ್ತಿದೆ ಅಂದರೆ ಎ ಈಸ್ ಇಂಡಿಪೆಂಡೆಂಟ್ ಆಫ್ ಬಿ ಅಂತೇಳಿ ಹೌದಾ. ಅದಕ್ಕೆ ಗೊತ್ತಿರಬೇಕು ನಮಗೆ ಇದರ ಮೀನಿಂಗ್ ಏನು, ಎ ಈಸ್ ಇಂಡಿಪೆಂಡೆಂಟ್ ಆಫ್ ಬಿ ಅಂತೇಳಿ ಹೌದಾ. ಈಗೇನ ನಮಗೆ ಪಿ ಆಫ್ ಬಿ ಬೈ ಎ ಇಸ್ ಈಕ್ವಲ್ ಟು ಪಿ ಆಫ್ ಬಿ ಬರ್ತಿದೆ ಅಂದರೆ ಎ ಇಸ್ ದ ಕಂಡೀಷನ್ ತಾನೆ. ಈ ಕಂಡೀಷನ್ ಬಿಗೇನು ಎಫೆಕ್ಟ್ ಮಾಡ್ತಿಲ್ಲ, ಅಂದರೆ ಎ ಬಿಗೇನು ಎಫೆಕ್ಟ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಬಿ ಈಸ್ ಇಂಡಿಪೆಂಡೆಂಟ್ ಆಫ್ ಎ ಅಂತೇಳಿ ಹೌದಾ. ಅಂದರೆ ಎ ಈಸ್ ಇಂಡಿಪೆಂಡೆಂಟ್ ಆಫ್ ಬಿ, ಬಿ ಈಸ್ ಇಂಡಿಪೆಂಡೆಂಟ್ ಆಫ್ ಎ ಎರಡೂ ಆಯಿತು ಅಂದರೆ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಹೇಳ್ತೀವಿ. ಮತ್ತು ನೋಡಿ ಇವೆರಡು ಡಿಫೈನ್ ಆಗಬೇಕು ಅಂದರೆ ಇಲ್ಲಿ ಏನೇನಾಗಿರಬೇಕು ಅಂದರೆ ಪಿ ಆಫ್ ಬಿನೂ ನಾಟ್ ಈಕ್ವಲ್ ಟು 0 ಆಗಬೇಕು ಮತ್ತು ಪಿ ಆಫ್ ಏನು ನಾಟ್ ಈಕ್ವಲ್ ಟು 0 ಆಗಬೇಕು ಹೌದಾ. ನೋಡಿ ಈ ಫಾರ್ಮ್ಯಾಟಲ್ಲಿ ಇತ್ತು ಅಂದರೆ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಹೇಳ್ತೀವಿ. ಅಥವಾ ಇಲ್ಲಿ ಇದನ್ನೇ ಸಿಂಪ್ಲಿಫೈ ಮಾಡಿದಾಗ ನಮಗೆ ಇನ್ನೊಂದು ಕಂಡೀಷನ್ ಬಂದಿರುತ್ತೆ, ಆ ಕಂಡೀಷನ್ನು ಗೊತ್ತಿರಬೇಕು ಹೌದಾ. ಏನು ಕಂಡೀಷನ್ ಅಂತ ಹೇಳಿದ್ರೆ 2 events A and B are said to be independent if P of A intersection B is equal to P of A into P of B, where P of A not equal to 0, P of B not equal to 0 ಅಂತ ಹೇಳ್ತೀವಿ ಹೌದಾ. ಬಟ್ ಆ್ಯಕ್ಚುಲಿ ಇಲ್ಲಿ ಯಾವುದಾದ್ರು ಒಂದು ಕಂಡೀಷನ್ನ ತೊಗೊಂಡ್ಬಿಟ್ಟು ಇವೆರಡರಲ್ಲಿ ತೊಗೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಹೋದರೆ ಇದು ಬಂದ್ಬಿಡುತ್ತೆ. ನೋಡಿ ಈಗ ಪ್ರೂಫ್ ಈಸಿ ಇದೆ. ನಾವು ಪಿ ಆಫ್ ಎ ಬೈ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ತೊಗೊಂಡೆ ಅಂದ್ಕೊಳ್ಳಿ. ಪಿ ಆಫ್ ಎ ಬೈ ಬಿ ಅಂದರೆ ಕಂಡೀಷನಲ್ ಪ್ರಾಬಬಿಲಿಟಿ ತಾನೆ, ಜಸ್ಟ್ ಫಾರ್ಮುಲಾ ಹೇಳಿದ್ವಿ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಪಿ ಆಫ್ ಬಿ ಆಗಿರುತ್ತೆ ಹೌದಾ. ದಟ್ ಈಸ್ ಈಕ್ವಲ್ ಟು ಪಿ ಆಫ್ ಎ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬಂತು ಹೌದಾ. ಇಲ್ಲಿ ಡಿನಾಮಿನೇಟರ್ ಪಿ ಆಫ್ ಬಿ ಇದೆ, ಅದಕ್ಕೆ ಇಲ್ಲಿ ಏನು ಬರ್ಕೊತೀವಿ, ಪಿ ಆಫ್ ಬಿ ನಾಟ್ ಈಕ್ವಲ್ ಟು 0 ಹೌದಾ. ನೋಡಿ ಇದೇ ಥರ ಇನ್ನೊಂದನ್ನು ಯೂಸ್ ಮಾಡ್ಕೊಳ್ಳಿ. ಪಿ ಆಫ್ ಬಿ ಬೈ ಎ ಇಸ್ ಈಕ್ವಲ್ ಟು ಪಿ ಆಫ್ ಬಿ ಬರ್ಕೊತಿದ್ವಿ ತಾನೆ. ಪಿ ಆಫ್ ಬಿ ಬೈ ಎ ಅಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಪಿ ಆಫ್ ಎ, ದಟ್ ಈಸ್ ಈಕ್ವಲ್ ಟು ಪಿ ಆಫ್ ಬಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬಂತು ಹೌದಾ. ಇಲ್ಲಿ ಡಿನಾಮಿನೇಟರ್ ಪಿ ಆಫ್ ಎ ಇದೆ, ದೇರ್ಫೋರ್ ಪಿ ಆಫ್ ಎ ನಾಟ್ ಈಕ್ವಲ್ ಟು 0. ನೋಡಿ ಇವೆರಡು ಕಂಡೀಷನ್ನ ಕಂಬೈನ್ ಮಾಡಿದೆ ಅಂದರೆ ಇಲ್ಲಿ ಬರುತ್ತೆ, ಯಾಕಂದರೆ ಇವೆರಡರಲ್ಲೂ ಇದು ಸೇಮ್ ಇದೆ ಹೌದಾ. ಅದಕ್ಕೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬರ್ಕೊತೀವಿ. ಒಂದರಲ್ಲಿ ಪಿ ಆಫ್ ಬಿ ನಾಟ್ ಈಕ್ವಲ್ ಟು 0, ಇನ್ನೊಂದರಲ್ಲಿ ಪಿ ಆಫ್ ಎ ನಾಟ್ ಈಕ್ವಲ್ ಟು 0 ಹೌದಾ. ಇದು ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕಿದು. ಪ್ರಾಬ್ಲಮ್ಸಲ್ಲಿ ಜಾಸ್ತಿ ಇದನ್ನು ಯೂಸ್ ಮಾಡ್ಕೊಂಡು ಹೋಗ್ತೀವಿ ಆಯ್ತಲ್ಲ. ನೋಡಿ ಇದರಲ್ಲೇ ಸೆಕೆಂಡ್ ನೋಟು ನೋಡಿ, ಇದನ್ನು ಇಂಪಾರ್ಟೆಂಟೇ.
ನೋಡಿ ಏನಾದರೂ ಇಂಡಿಪೆಂಡೆಂಟ್ ಈವೆಂಟ್ಸ್ ಇತ್ತು ಅಂದರೆ ಅದು ಎಕ್ಸ್ಕ್ಲೂಸಿವ್ ಆಗಲ್ಲ, ಎಕ್ಸ್ಕ್ಲೂಸಿವ್ ಇತ್ತು ಅಂದರೆ ಇಂಡಿಪೆಂಡೆಂಟ್ ಆಗಲ್ಲ. ಅಂದರೆ ಈಗ ಇಫ್ ಟೂ ಈವೆಂಟ್ಸ್ ಆರ್ independent, then the two events A and B ಅಂತ ತಗೊಂಡ್ಬಿಡ್ತೀನಿ. ಇಲ್ಲಿ ಟೂ ಈವೆಂಟ್ಸ್ A and B ಆರ್ ಇಂಡಿಪೆಂಡೆಂಟ್ ಆಯಿತು ಅಂದರೆ ದೆನ್ A and B ಆರ್ ನಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಹೇಳ್ತೀವಿ. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಲ್ಲ. ಅದೇ ಥರ ಇಫ್ ಟೂ ಈವೆಂಟ್ಸ್ ಎ ಆ್ಯಂಡ್ ಬಿ ಆರ್ ಎಕ್ಸ್ಕ್ಲೂಸಿವ್ ಅಂತ ಹೇಳಿದ್ವಿ ಅಂದರೆ ದೆನ್ ಎ ಆ್ಯಂಡ್ ಬಿ ಆರ್ ನಾಟ್ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ. ನೋಡಿ ಯಾವ್ದಾದ್ರು ಒಂದಾಗುತ್ತೆ ಅಷ್ಟೇ, ಗೊತ್ತಲ್ಲ, ಇಲ್ಲಿ ಗೊತ್ತಿರಬೇಕು. ಇಂಡಿಪೆಂಡೆಂಟ್ ಆಗಬೇಕು, ಇಲ್ಲಾಂದರೆ ಎಕ್ಸ್ಕ್ಲೂಸಿವ್ ಆಗಬೇಕು. ಎರಡೂ ಅಟ್ ಎ ಟೈಮ್ ಆಗೋದಕ್ಕಂತೂ ಚಾನ್ಸೇ ಇಲ್ಲ. ಗೊತ್ತಲ್ಲ ಇಲ್ಲಿ ಹೇಗೆ ನೋಡಿ, ಇದು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕು. ಅಂದರೆ ನೋಡಿ ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಒಳಗೆ ಇಷ್ಟು ಗೊತ್ತಿರಲಿ. ಅಂದರೆ ಸೈಮಲ್ಟೇನಿಯಸ್ ಅಕರೆನ್ಸ್ ಆಫ್ ಟೂ ಆರ್ ಮೋರ್ ಈವೆಂಟ್ಸ್ ಇತ್ತು ಅಂದರೆ ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಯೂಸ್ ಮಾಡ್ತೀವಿ, ಹೌದಾ. ನೆಕ್ಸ್ಟ್ ನೋಡಿ ಇಂಡಿಪೆಂಡೆಂಟ್ ಈವೆಂಟ್ಸು ಗೊತ್ತಿರಬೇಕು. ನೆಕ್ಸ್ಟ್ ಇಫ್ ಈವೆಂಟ್ಸ್ ಆರ್ ನಾಟ್ ಇಂಡಿಪೆಂಡೆಂಟ್, ಇಫ್ ಈವೆಂಟ್ಸ್ ಆರ್ ನಾಟ್ ಇಂಡಿಪೆಂಡೆಂಟ್ ದೆನ್ ದೇ ಆರ್ ಡಿಪೆಂಡೆಂಟ್ ಅಂತ ಹೇಳ್ತೀವಿ, ಹೌದಾ. ಡಿಪೆಂಡೆಂಟ್ ಈವೆಂಟ್ಸ್ ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್ ಆಗಿರಬಾರ್ದು ಅಂತ ಹೇಳಿ ಅಷ್ಟೇ, ಆಯ್ತಲ್ಲ ಇಲ್ಲಿ. ನೆಕ್ಸ್ಟ್ ನೋಡಿ, ಇದಾದಮೇಲೆ ನಾವು ಪಾರ್ಟಿಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಕಲ್ತಿರ್ತೀವಿ, ಹೌದಾ. ಅದು ಗೊತ್ತಿರಬೇಕು ನೋಡಿ. ಈಗ ಯಾವುದಾದ್ರು ಒಂದು ಸ್ಯಾಂಪಲ್ ಸ್ಪೇಸ್ನ ನಾನು ಪಾರ್ಟ್ ಮಾಡ್ಕೊತೀನಿ ಅಂದರೆ ಪಾರ್ಟಿಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸು ಕರೆಕ್ಟಾಗಿ ಗೊತ್ತಿರಬೇಕು ನೋಡಿ. ಪಾರ್ಟಿಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಅಂತ ಏನು ಅಂತೇಳಿ, ಪಾರ್ಟಿಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಅಂದರೆ ಕಂಪ್ಲೀಟ್ ಒಂದು ಸ್ಯಾಂಪಲ್ ಸ್ಪೇಸ್ನ ಪಾರ್ಟ್ ಮಾಡ್ಕೊತೀವಿ ಅಷ್ಟೇ, ಹೌದಾ. ನೋಡಿ ಇಲ್ಲಿ ಈಗ ಯಾವ್ದಾದ್ರು ಒಂದು ಸ್ಯಾಂಪಲ್ ಸ್ಪೇಸ್ ಈ ಥರ ಇದೆ ಅಂದ್ಕೊಳ್ಳಿ, ಹೌದಾ. ಇದು ಕಂಪ್ಲೀಟ್ ಸ್ಯಾಂಪಲ್ ಸ್ಪೇಸ್ ಅಂತ ತೊಗೊತೀನಿ. ಇದನ್ನ ಈಗ ಪಾರ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನ E1 ಅಂತ ಹೇಳಿದ್ವಿ, ಇದನ್ನ E2 ಎರಡು ಪಾರ್ಟ್ ಆಯಿತು. ಇದನ್ನ E3 ಅಂತ ಹೇಳ್ತೀನಿ, ಇದನ್ನ E4, ರಿಮೈನಿಂಗ್ ಪಾರ್ಟ್ನ E5 ಅಂತ ಹೇಳಿದೆ, ಹೌದಾ. ಅಂದರೆ ಇಲ್ಲಿ ಟೋಟಲ್ ನಾನು ಇಲ್ಲಿ ಎಷ್ಟು ಪಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ 5 ಪಾರ್ಟ್ಸ್, ಹೌದಾ. ಈ 5 ಪಾರ್ಟ್ಸ್ನ ನಾನು ಯಾವುದಾದ್ರು E1, E2, E3, E4 ಮತ್ತು E5 ಆರ್ ಸೆಟ್ ಟು ಬಿ ಪಾರ್ಟಿಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಅಂತ ಹೇಳಬೇಕು ಅಂದರೆ ನೋಡಿ ಕಂಡೀಷನ್ ಏನೇನಾಗಿರಬೇಕು ಅಂದರೆ, ಫಸ್ಟ್ ಕಂಡೀಷನ್ ನೋಡಿ ಇ ಐ ಇಂಟರ್ಸೆಕ್ಷನ್ ಇ ಜೆ ಶುಡ್ ಬಿ ನಲ್ ಸೆಟ್ ಆಗಿರಬೇಕು. ಅಂದರೆ ಯಾವುದರಲ್ಲೂ ಕಾಮನ್ ಎಲಿಮೆಂಟ್ಸ್ ಇರಬಾರ್ದು, ಗೊತ್ತಲ್ಲ. ಫಾರ್ ಆಲ್ ಐ ನಾಟ್ ಈಕ್ವಲ್ ಟು ಜೆ, ಹೌದಾ. ಅಂದರೆ ನಾನೀಗ E1 ಇಂಟರ್ಸೆಕ್ಷನ್ E2 ತೊಗೊಂಡೆ ಅಂದರೆ ಅಲ್ಲಿ ಏನು ಕಾಮನ್ ಇಲ್ಲ, ಹೌದಾ. E1 ಇಂಟರ್ಸೆಕ್ಷನ್ E3 ತೊಗೊಂಡ್ವಿ ಅಂದರೆ ಏನು ಕಾಮನ್ ಇಲ್ಲ, ಹೌದಾ. ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್, ಎಲ್ಲಾದ್ರದ್ದು ಯೂನಿಯನ್ ಅಂದರೆ E1 ಯೂನಿಯನ್, E2 ಯೂನಿಯನ್, E3 ಯೂನಿಯನ್, E4 ಯೂನಿಯನ್, E5 ಹೌದಾ. 5 ಯೂನಿಟ್ಸ್ ಮಾಡ್ಕೊಂಡಿದ್ದೀವಿ ತಾನೆ. ಎಲ್ಲಾದ್ರದ್ದು ಯೂನಿಯನ್ ಯಾವಾಗಲೂ ಏನಾಗಿರಬೇಕು ಅಂದರೆ ಸ್ಯಾಂಪಲ್ ಸ್ಪೇಸ್ ಆಗಬೇಕು. ಅಂದರೆ ಎಲ್ಲದನ್ನು ಜಾಯಿನ್ ಮಾಡಿದೆ ಅಂದರೆ ಸ್ಯಾಂಪಲ್ ಸ್ಪೇಸ್ ಬರಬೇಕು, ಹೌದಾ. ನೆಕ್ಸ್ಟ್ ನೋಡಿ ಥರ್ಡ್ ಒನ್, ಇ ಐ ಈಸ್ ನಾಟ್ ಎಂಟಿ ಆಗಿರಬೇಕು, ಹೌದಾ.
ಅಂದರೆ ಯಾವುದೇ ಒಂದು ಈವೆಂಟ್ ಒಳಗೂ ಅಂದರೆ ಪಾರ್ಟಿಷನ್ ಒಳಗೂ ಎಲಿಮೆಂಟ್ ಇರಲೇಬೇಕು. ಯಾವ ಪಾರ್ಟಿಷನ್ನು ನಾನ್ ಎಂಟಿ ಆಗಿರ್ಬೇಕು, ಎಂಟಿ ಆಗಿರ್ಬಾರ್ದು. ಗೊತ್ತಲ್ಲ ಇಲ್ಲಿ ಲೈಕ್ ಇ ಐ ಈಸ್ ನಾಟ್ ಎಂಟಿ ಅಂತ ಹೇಳ್ತೀವಿ. ಅಥವಾ ಇದನ್ನೇ ಇನ್ನೊಂದು ಟೈಪ್ ಹೇಗೆ ಬರಿಬೋದು ಅಂದರೆ ಪ್ರಾಬಬಿಲಿಟಿ ಆಫ್ ಇ ಐ ಈಸ್ ನಾಟ್ ಈಕ್ವಲ್ ಟು 0 ಅನ್ನು ಬರಿಬೋದು. ಎರಡು ಒಂದೇ ಇದು. ಗೊತ್ತಲ್ಲ ನೋಡಿ, ಇದು ಮೂರು ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂದರೆ ಮಾತ್ರ ಇದಕ್ಕೆ ನಾವೇನಂತ ಹೇಳ್ತೀವಿ, ನಾವು ಇದಕ್ಕೆ ಪಾರ್ಟಿಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಅಂತ ಹೇಳ್ತೀವಿ. ಹೌದಾ? ಇದು ನೋಡಿ, ಪಾರ್ಟಿಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ನಮಗೆ ಪರ್ಫೆಕ್ಟಾಗಿ ಗೊತ್ತಿರಬೇಕು ಯಾವ ಥರ ಮಾಡ್ಕೊತೀವಿ ಅಂತೇಳಿ. ಹೌದಾ? ನೋಡಿ, ಇದೇ ಪಾರ್ಟಿಷನ್ ಆಫ್ ಸ್ಯಾಂಪಲ್ ಸ್ಪೇಸ್ನ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಮತ್ತೆ ಥಿಯರಮ್ ಆನ್ ಟೋಟಲ್ ಪ್ರಾಬಬಿಲಿಟಿ ಕಲ್ತಿರ್ತೀವಿ. ಅದಾದಮೇಲೆ ಬೇಸ್ ಥಿಯರಮ್ ಅಂತ ಕಲ್ಕೊತೀವಿ. ಅದಾದಮೇಲೆ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಹೌದಾ? ಅದಕ್ಕೆ ನೋಡಿ, ಫಸ್ಟ್ ಇಲ್ಲಿ ತನಕ ಮಾಡ್ಕೊಂಡಿರೋದ್ರಲ್ಲಿ ನಮಗೆ ಏನಿತ್ತು ಅಂದರೆ ಸ್ಯಾಂಪಲ್ ಸ್ಪೇಸ್ ಪಾರ್ಟ್ ಆಗಿದ್ದಿಲ್ಲ ಅಂದರೆ ಏನೇನು ಬರುತ್ತೆ ಅಂತ ಹೇಳಿದ್ವಿ. ಹೌದಾ? ಸ್ಯಾಂಪಲ್ ಸ್ಪೇಸ್ ಪಾರ್ಟ್ ಆಗಿದ್ದಿಲ್ಲ ಅಂದರೆ ನಮಗೆ ಏನೇನು ಬರುತ್ತೆ, ಡೈರೆಕ್ಟಾಗಿ ಪ್ರಾಬಬಿಲಿಟಿ ಕಂಡುಹಿಡಿಬೇಕು ಅಂದರೆ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಮಾಡ್ಕೊತೀವಿ. ನೆಕ್ಸ್ಟು ಕಂಡೀಷನಲ್ ಪ್ರಾಬಬಿಲಿಟಿ ಬಂತು. ಹೌದಾ? ಕಂಡೀಷನಲ್ ಪ್ರಾಬಬಿಲಿಟಿ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಹೌದಾ? ಅದಾದಮೇಲೆ ನಮಗೆ ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿ. ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಒಳಗೆ ಇಂಡಿಪೆಂಡೆಂಟ್ ಈವೆಂಟ್ಸು ಮತ್ತು ಡಿಪೆಂಡೆಂಟ್ ಈವೆಂಟ್ಸ್. ಹೌದಾ? ನೋಡಿ, ಅಷ್ಟು ಪರ್ಫೆಕ್ಟಾಗಿ ಗೊತ್ತಿರಬೇಕು. ಮತ್ತು ಒಂದಿಷ್ಟು ಇನ್ಇಕ್ವಾಲಿಟೀಸ್ ಬರ್ಕೊಂಡಿದ್ದೀವಲ್ಲ, ಆ ಇನ್ಇಕ್ವಾಲಿಟೀಸು ಪರ್ಫೆಕ್ಟಾಗಿ ಗೊತ್ತಿರಬೇಕು. ಅಂದರೆ ನಾವು ಟೋಟಲ್ ಪ್ರಾಬಬಿಲಿಟಿ ಒಳಗೆ ಒಂದಿಷ್ಟು ಇನ್ಇಕ್ವಾಲಿಟೀಸ್ ಬರ್ಕೊಂಡ್ವಿ. ಹೌದಾ? ನೋಡಿ, ಆ ಇನ್ಇಕ್ವಾಲಿಟೀಸ್ ಕರೆಕ್ಟಾಗಿ ಗೊತ್ತಿರಬೇಕು ನಮಗೆ. ಎಡಿಷನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಒಳಗೆ ನೋಡಿ, ಎಡಿಷನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಒಳಗೆ ಈ ಇನ್ಇಕ್ವಾಲಿಟೀಸ್ ಎಲ್ಲ ಗೊತ್ತಿರಬೇಕು. ಪಿ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಅಂತ ಹೇಳಿದ್ರೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಪ್ಲಸ್ ಪಿ ಆಫ್ ಸಿ. ಹೌದಾ? ಇದರೊಳಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಪಿ ಆಫ್ ಎ ಇಂಟು ಸೆಕ್ಷನ್ ಬಿ, ಮಿನಿಮಮ್ ವ್ಯಾಲ್ಯೂ ಆಫ್ ಪಿ ಆಫ್ ಎ ಇಂಟು ಸೆಕ್ಷನ್ ಬಿ, ಮತ್ತು ಪಿ ಆಫ್ ಎ ಯೂನಿಯನ್ ಬಿಗೆ ಒಂದು ಇನ್ಇಕ್ವಾಲಿಟಿ ಬರ್ಕೊಂಡಿದ್ವಿ. ಹೌದಾ? ಮ್ಯಾಕ್ಸಿಮಮ್ ಆಫ್ ಪಿ ಆಫ್ ಎ ಪಿ ಆಫ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ ಆಫ್ ಎ ಯೂನಿಯನ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ. ನೋಡಿ, ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳೋಂಥ ಪ್ರಾಬ್ಲಮ್ಸ್ ಕೇಳ್ಬೋದು. ಅದಕ್ಕೆ ಇನ್ಇಕ್ವಾಲಿಟಿ ಪರ್ಫೆಕ್ಟಾಗಿ ನಮಗೆ ಗೊತ್ತಿರಲೇಬೇಕು. ಗೊತ್ತಾಯ್ತಲ್ಲ? ನೋಡಿ, ನಾಳೆ ಕ್ಲಾಸಲ್ಲಿ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ಥಿಯರಮ್ ಆನ್ ಟೋಟಲ್ ಪ್ರಾಬಬಿಲಿಟಿ ಬರುತ್ತೆ, ಅದಾದಮೇಲೆ ಬೇಸ್ ಥಿಯರಮು. ನೆಕ್ಸ್ಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ನಾವು ಜಾಸ್ತಿ ಪಿ ಯು ಅಲ್ಲಿ ಕಲ್ತಿಲ್ಲ, ಯಾಕಂದರೆ ಈಗ ರೆಡ್ಯೂಸ್ಡ್ ಸಿಲೆಬಸ್ ಬಂದಿರೋ ಕಾರಣ ಅದನ್ನು ನಾವು ಮಾಡಿಲ್ಲ ಅಲ್ಲಿ. ಅಂದರೆ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಹೇಳ್ತೀನಿ. ಅದಾದಮೇಲೆ ನಮಗೆ ಇನ್ನೊಂದು ಆಡ್ ಮತ್ತು ಈ ಆಡ್ ಈವೆಂಟ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ಅದನ್ನು ನಾಳೆ ಕ್ಲಾಸಲ್ಲಿ ತೊಗೊತೀನಿ. ಆಯ್ತಲ್ಲ? ನೋಡಿ, ಮತ್ತೊಂದು ಸಲ ಸಿನಾಪ್ಸಿಸ್ ಓದ್ಕೊಂಡಿರಿ, ಯಾಕಂದರೆ ಎಲ್ಲ ಫಾರ್ಮುಲಾ ಗೊತ್ತಿದ್ರೆ ಮಾತ್ರ ನಮಗೆ ಅಲ್ಲಿ ಈಸಿ ಆಗ್ತಾ ಬರುತ್ತೆ. ಅದಕ್ಕೆ ಸಿನಾಪ್ಸಿಸ್ ಒಂದು ಸಲ ಓದ್ಕೊಂಡಿರಿ.